ಸೊ ಈ ಕಿಡ್ನಿ ಸ್ಟೋನ್ ಬಂದವ್ರಿಗೆಲ್ಲ ಒಂದು ಕನ್ಸೆಪ್ಷನ್ ಇದೆ, ಏನು ಅಂದರೆ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಕರಗುತ್ತೆ ಅಂತ. ಮಾಡಿಫೈಡ್ ಫುಡ್ನ ತೊಗೊಳಕ್ಕೆ ಮುಂಚೆ 10 ಸತಿ ಯೋಚನೆ ಮಾಡಿ. ಇದು ಫಿಲ್ಮ್ ರಿವ್ಯೂ ಅಲ್ಲ, ಹೋಗಿ ನೋಡಿದ ಮೇಲೆ ಫಿಲ್ಮ್ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ನೋಡೋಕ್ಕಾಗಲ್ಲ. ಸೊ ನೀವು ನೋಡಿರ್ತೀರಾ ಎಷ್ಟೊಂದು ಜನ ಜೈನ್ ಮುನಿಗಳು 42 ದಿನ ನೀರು ಕುಡಿದೆ ತಮ್ಮ ದೇಹನ ತ್ಯಾಗ ಮಾಡ್ತಾರೆ. ಅವ್ರು 42 ದಿನ ಹೆಂಗೆ ಬದುಕಿದ್ರು ನೀರು ಕುಡಿದೆ? ತುಂಬ ಕ್ಯಾಲ್ಶಿಯಂ ಪವರ್ಫುಲ್ ಅಂತ ಹೇಳ್ಬಿಟ್ಟು ಬರೀ ಕ್ಯಾಲ್ಶಿಯಂ ತಿನ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಕಡೆ ಸ್ಟೋನ್ ಆಗಿಬಿಡುತ್ತೆ. ಯಾವುದೇ ಫುಡ್ ನಾವು ಹೆಲ್ತಿ ಅಂತ ಅಂದ್ಕೊಂಡು ಜಾಸ್ತಿ ತಿನ್ನೋದಿದೆಯಲ್ಲ, ದಟ್ ಇಸ್ ರಾಂಗ್. ಸೊ ಉಪೇಂದ್ರನೇ ಹೇಳಿದಾರಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಸೊ ಉಪ್ಪು ಜಾಸ್ತಿ ಹಾಕಿದಂಗೆ ರುಚಿ ಜಾಸ್ತಿ ಆಗುತ್ತೆ. ಜನರಲಿ ಎಲ್ಲರೂ ಈಗ ನೀವು ನೋಡಿದ್ರೆ 10 ಲೀಟ್ರ್ ನೀರು ಕುಡಿಬೇಕು, 8 ಲೀಟ್ರ್ ನೀರು ಕುಡಿಬೇಕು, 6 ಲೀಟ್ರ್ ನೀರು ಕುಡಿಬೇಕು. ನೀರು ಜಾಸ್ತಿ ಕುಡಿದಷ್ಟು ಕಸ ಜಾಸ್ತಿ ವಾಶೌಟ್ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಸಾಲ್ಟೆಡ್ ಐಟಮ್ಸು, ಪ್ರಿಪೇರ್ಡ್ ಪ್ರಾಸೆಸ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ಸು ಮತ್ತು ಫಾಸ್ಟ್ ಫುಡ್ಸು, ಇದ್ರ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೀವಿ. ಆ ಫುಡ್ಸ್ ಎಲ್ಲ ಯಾಕೆ ತುಂಬ ಟೇಸ್ಟ್ ಇದೆ, ನಮ್ಮನೆ ಫುಡ್ಸ್ ಯಾಕೆ ಟೇಸ್ಟ್ ಇಲ್ಲ? ಸೊ ನಾವು ಯಾವ ಥರ ನೀರು ಕುಡಿತೀವಿ ಅನ್ನೋದ್ರ ಮೇಲೆ ಯೂಶ್ವಲಿ ನಮ್ಮ ಕಿಡ್ನಿ ಹೆಲ್ತ್ ಮೇಂಟೈನ್ ಆಗುತ್ತೆ. ಡಾಕ್ಟ್ರೇ, ಇದು ತುಂಬ ಉಪ್ಪು ಹೋಗ್ತಾ ಇದೆ ನಮ್ಮ ಮಗಂದು ಯೂರಿನಲ್ಲಿ, ಒಂದು ಸತಿ ಸ್ವಲ್ಪ ಕೈಗೆ ಹಾಕ್ಬಿಟ್ಟಿತ್ತು, ಟಚ್ ಮಾಡಿದಾಗ ಉಪ್ಪು ಟೇಸ್ಟ್ ಬರ್ತಾಯಿತ್ತು ಯೂರಿನ್ ಅಂತ ಹೇಳ್ತಾರೆ. ಸೊ ಜನಗಳು ಏನು ಅನ್ಕೋತಾರೆ, ನಾವು ತಿಂದಿದ್ದು ಉಪ್ಪು ಯೂರಿನ್ ಪಾಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ಎಲ್ಲರೂ ಅಂದ್ಕೊಂಡಿರ್ತಾರೆ ಕಿಡ್ನಿ ಬರೀ ಯೂರಿನ್ನ ಉತ್ಪತ್ತಿ ಮಾಡುತ್ತೆ, ಹೊರಗಡೆ ಕಳಿಸುತ್ತೆ, ಮೆಟಬಾಲಿಕ್ ವೇಸ್ಟ್ನ ಹೊರಗಡೆ ಹಾಕೋದಷ್ಟೇ ಕಿಡ್ನಿ ಫಂಕ್ಷನ್ ಅಂತ ಅಂದ್ಕೊಂಡಿರ್ತೀರ. ಟು ಬಿ ಟ್ರೂತ್ಫುಲ್, ವಾಟ್ ಎವರ್ ಇಸ್ ಫ್ರೆಶ್, ವಾಟ್ ಎವರ್ ಈಸ್ ನಾಟ್ ಪ್ರೊಸೆಸ್ಡ್, ವಾಟ್ ಎವರ್ ಹ್ಯಾಸ್ ಲೆಸ್ ಸಾಲ್ಟ್ ಆ್ಯಂಡ್ ವಾಟ್ ಎವರ್ ಹ್ಯಾಸ್ ಅಡಿಕ್ವೇಟ್ ಟೇಸ್ಟ್, ಎಲ್ಲರಿಗೂ ಪ್ರೋಟೀನ್ ಪೌಡರ್ ತೊಗೊಳ್ಳೋದು, ಎಲ್ಲರೂ ಅದನ್ನು ಯೂಸ್ ಮಾಡೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಭೂಲೋಕ ಉತ್ಪತ್ತಿ ಆದಾಗ ಎಲ್ಲ ಕಡೆ ಬರೀ ನೀರಿತ್ತು. ಯಾವ ನೀರು? ಸಮುದ್ರದ ನೀರು. ಅದರಲ್ಲಿ ಉಪ್ಪು ಜಾಸ್ತಿ ಇತ್ತು. ಸ್ಯಾಲ್ರಿ ಜಾಸ್ತಿ ಬೇಕು ಅಂದರೆ ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು, ಮನೆ ಪಕ್ಕದಲ್ಲಿ ಕೆಲಸ ಬೇಕು ಅಂದರೆ ಕಮ್ಮಿ ದುಡ್ಡಿಗಾಗುತ್ತೆ. ಸಿಗಾಕೊಂಡಿರುವಂಥ ಒಂದು ಸಿಂಕಲ್ಲಿ ನೀವು ಎಷ್ಟೇ ನೀರು ಬಿಟ್ಟರು ಕಸ ತೆಗೆಯೋವರೆಗೂ ನಿಮಗೆ ಅದು ಫ್ರೀಯಾಗಿ ಹೋಗಲ್ಲ. ಫೇರ್ನೆಸ್ ಕ್ರೀಮ್ಸ್ ಪ್ರಿಡಾಮಿನೆಂಟ್ಲಿ, ಈ ಕ್ರೀಮ್ಸ್ ಆರ್ ರಿಚ್ ಇನ್ ಹೆವಿ ಮೆಟಲ್ಸ್. ನೀವು ಗಂಜಿ ಜಾಸ್ತಿ ಕುಡಿದ್ರೂ ಕಿಡ್ನಿ ಸ್ಟೋನ್ ಕೆಳಗೆ ಹೋಗುತ್ತೆ. ಈಗ ನಾವು ಗೋಲ್ಡ್ ಮೈನಲ್ಲಿ ಗೋಲ್ಡ್ ತೆಗೆಯೋದು ಅನ್ಕೊಳ್ಳಿ, 10 kg ನಾವು ಮಡ್ ತಂದು ಗೋಲ್ಡ್ ಮೈನ್ ಮಾಡಿದ್ರೆ ಒಂದು 10 ಗ್ರಾಮ್ ಗೋಲ್ಡ್ ಸಿಗ್ಬೋದು ಅಷ್ಟೇ. ಅವ್ರದ್ದೆಲ್ಲ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಸ್ಮಾಲ್ ಕಾಂಪೊನೆಂಟ್ ಆಫ್ ಡಿಪ್ರೆಷನ್ ಇರುತ್ತೆ, ಅದರಲ್ಲಿಂದ BP ಚೇಂಜ್ ಆಗುತ್ತೆ, ಆರ್ ಕೊಲೆಸ್ಟ್ರಾಲ್ ಚೇಂಜ್ ಆಗುತ್ತೆ, ಆರ್ ಒಬಿಸಿಟಿ ಡೆವಲಪ್ ಆಗುತ್ತೆ. ಆಶಾವಾದಿಯಾಗಿ ಜೀವನ ಮಾಡೋದು ತುಂಬ ಒಳ್ಳೆಯದು, ನಿರಾಶಾವಾದಿ ಆಗೋಕ್ಕಿಂತ. ಸೊ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿರುತ್ತೆ. ಯಾರೋ ಹೇಳಿದ್ದನ್ನು ಕೇಳಿ, ಯಾರೋ ಬರೆದಿರೋ ಆರ್ಟಿಕಲ್ ಕೇಳಿ, ಓದಿರೋ ಅಂಥ ಡಾಕ್ಟ್ರನ್ನ ಅಪನಂಬಿಕೆ ಮಾಡ್ಕೊಳ್ಳೋದು ತಪ್ಪು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಪ್ರತಿನಿತ್ಯ ಮಾಡುವಂಥ ಯಾವೆಲ್ಲ ಮಿಸ್ಟೇಕ್ಸ್ ನಮ್ಮ ಕಿಡ್ನಿಯ ಮೇಲೆ ಎಫೆಕ್ಟನ್ನು ಮಾಡುತ್ತೆ ಅಂತ. ಯಾಕೆಂತ ಹೇಳಿದ್ರೆ ಕಿಡ್ನಿ ನಮಗೆ ಆರಂಭದಲ್ಲಿ ಯಾವುದೇ ರೀತಿಯಾದಂಥ ಸೂಚನೆಯನ್ನು ಕೊಡದೇ ಇರೋ ಕಾರಣದಿಂದಾಗಿ ಒಂದು ವೇಳೆ ಕಿಡ್ನಿ ಸಮಸ್ಯೆ ಬಂದ ಮೇಲೆ ನಾವು ಪಶ್ಚಾತ್ತಾಪ ಪಡುವ ಬದಲು ಕಿಡ್ನಿಯ ಆರೋಗ್ಯವನ್ನು ಮುಂಚೆ ಯಾವ ರೀತಿಯಾಗಿ ಕಾಪಾಡ್ಕೋಬಹುದು, ಕಿಡ್ನಿ ಆರೋಗ್ಯ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ರಿವೆನ್ಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎನ್, ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ರೇನಲ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಕಿಡ್ನಿ ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಾವು ಡೈಲಿ ಲೈಫಲ್ಲಿ ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಬಹುದು. ಆದರೆ ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇರೋದಿಲ್ಲ ಅಷ್ಟೇ. ಅಂದರೆ ಒಂದ್ಸತಿ ಪ್ರಾಬ್ಲಮ್ ಆದಮೇಲೆ ಅಷ್ಟೇ ನಮಗೆ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ಈ ಥರ ಮಾಡಿಬಿಟ್ವಲ್ಲ ಅಂತ ಫೀಲ್ ಆಗಿಬಿಡುತ್ತೆ. ಸೊ ನಾವು ಕಿಡ್ನಿ ಆರೋಗ್ಯಕ್ಕೆ ಬಂದಾಗ ನಾವು ಡೈಲಿ ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ಕಿಡ್ನಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಆದರೆ ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರೋದಿಲ್ಲ, ಗೊತ್ತಿರೋದಿಲ್ಲ. ಓಕೆ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಅವೇರ್ನೆಸ್ ಇಲ್ಲದೇನೆ ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಜನರಲಿ ಫಸ್ಟ್ ಪಾರ್ಟ್ ಬಂದು ನಾವು ಕುಡಿಯುವಂಥ ನೀರು. ಸೊ ನಾವು ಯಾವ ಥರ ನೀರು ಕುಡಿತೀವಿ ಅನ್ನೋದ್ರ ಮೇಲೆ ಯೂಶ್ವಲಿ ನಮ್ಮ ಕಿಡ್ನಿ ಹೆಲ್ತ್ ಮೇಂಟೈನ್ ಆಗುತ್ತೆ. ಫಸ್ಟು ಅದರದ್ದು ಸ್ತಂಭನೇ ನೀರು. ಸೊ ಜನರಲಿ ಎಲ್ಲರೂ ಈಗ ನೀವು ನೋಡಿದ್ರೆ 10 ಲೀಟ್ರ್ ನೀರು ಕುಡಿಬೇಕು, 8 ಲೀಟ್ರ್ ನೀರು ಕುಡಿಬೇಕು, 6 ಲೀಟ್ರ್ ನೀರು ಕುಡಿಬೇಕು. ನೀರು ಜಾಸ್ತಿ ಕುಡಿದಷ್ಟು ಕಸ ಜಾಸ್ತಿ ವಾಶೌಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಜನರಲಾಗಿ ಯೋಚನೆ ಮಾಡಿ, ನಾವು ಒಂದು 8 ಗಂಟೆ ಕಾಲ ಕೆಲಸ ಮಾಡ್ತೀವಿ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಬಾಸು ನಮಗೆ 16 ಗಂಟೆ 24 ಗಂಟೆ ಕೆಲಸ ಮಾಡಿಸಿದ್ರೆ ಏನಾಗುತ್ತೆ? ಆಟೋಮೆಟಿಕಲಿ ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಅದೇ ಥರ ಕಿಡ್ನಿಗೂ ಒಂದು ಲೈಫ್ ಅಂತ ಇರುತ್ತೆ. ಎವ್ರಿ ಡ್ರಾಪ್ ಆಫ್ ವಾಟರ್ ನೀವು ಯಾವ್ದು ಕುಡಿತೀರಲ್ಲ, ಅದು ಕಿಡ್ನಿಯಿಂದನೇ ಫಿಲ್ಟರ್ ಆಗಬೇಕು. ಮತ್ತೆ ಆ ಒಂದು ಡ್ರಾಪ್ ವಾಟರ್ನ 3/4 ಡ್ರಾಪು ಫಿಲ್ಟರ್ ಮಾಡಿ, ಫುಲ್ ಫಿಲ್ಟರ್ ಮಾಡಿ, ಅದನ್ನು 1/4 ಡ್ರಾಪ್ ಆಗಿ ಯೂರಿನ್ ಆಗಿ ಕಳಿಸ್ಬೇಕು. ಸೊ ಅಷ್ಟು ಪ್ರಿಸಿಷನ್ ಕೆಲಸ ಕಿಡ್ನಿ ಮಾಡಬೇಕು. ಸೊ ಈ 8 ಲೀಟ್ರ್ ನೀರು ಕುಡಿದಾಗ 8 ಲೀಟ್ರ್ ನೀರು ಫಿಲ್ಟರ್ ಆಗುತ್ತೆ. 8 ಲೀಟ್ರ್ ನೀರು ಫಿಲ್ಟರ್ ಆಗಿದ್ದು ನಿಮಗೆ ಹೋಗ್ತಾ 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 ಕಿಡ್ನಿ ವಯಸ್ಸಾಗ್ತಾ ಆಗ್ತಾ ಕಿಡ್ನಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀರು ಕುಡಿಯೋದ್ರಲ್ಲಿ ಆಪ್ಟಿಮೈಸೇಷನ್. 6 ಲೀಟ್ರ್ ನೀರು ಕುಡಿಬಾರ್ದು, 1 ಲೀಟ್ರ್ ನೀರು ಕುಡಿಬಾರ್ದು. ಬೇಕಾಗಿರೋದು ನಮ್ಮ ಬಾಡಿಗೆ ಎಷ್ಟು? 1.5 ಲೀಟ್ರ್ ಅಷ್ಟು ನೀರು ಕುಡಿಬೇಕು. ಎರಡನೇ ವಿಚಾರ ಉಪ್ಪು. ಸೊ ನಾವೇನು ಮಾಡ್ತೀವಿ, ಜನರಲಿ ಎಲ್ಲ ಸಾಲ್ಟೆಡ್ ಐಟಮ್ಸು, ಪ್ರಿಪೇರ್ಡ್ ಪ್ರಾಸೆಸ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ಸು
ಮತ್ತು ಫಾಸ್ಟ್ ಫುಡ್ಸು ಇದ್ರ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೀವಿ. ಆ ಫುಡ್ಸ್ ಎಲ್ಲ ಯಾಕೆ ತುಂಬ ಟೇಸ್ಟ್ ಇದೆ, ನಮ್ಮನೆ ಫುಡ್ಸ್ ಯಾಕೆ ಟೇಸ್ಟ್ ಇಲ್ಲ? ಹೌದು. ಯಾಕೆ ಅಂದರೆ ಉಪ್ಪು ಜಾಸ್ತಿ ಹಾಕ್ತಾರೆ. ಸೊ ಉಪೇಂದ್ರನೇ ಹೇಳಿದಾರಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಸೊ ಉಪ್ಪು ಜಾಸ್ತಿ ಹಾಕಿದಂಗೆ ರುಚಿ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕಲಿ ನೀವು ಅದ್ರ ಕಡೆಗೆ ಸೆಳೆತ ಆಗುತ್ತೆ, ಚೆನ್ನಾಗಿ ತಿಂತೀವಿ. ಅದು ಈ ರೋಡ್ ಸೈಡ್ ಫುಡ್ಡಲ್ಲಂತೂ KGಗಟ್ಟಲೆ ಎಕ್ಸ್ಟ್ರಾ ಉಪ್ಪು ಹಾಕಿರ್ತಾರೆ. ಅಷ್ಟು ಉಪ್ಪು ನೀವು ತಿನ್ನೋದ್ರಿಂದ ಉಪ್ಪು ನಮ್ಮ ಕಿಡ್ನಿಗೆ ಹೋಗಿ ಕಿಡ್ನಿನ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ಥರ್ಡ್ ಪಾರ್ಟ್, ನಾವು ತಗೊಳ್ಳುವಂಥ ಎಕ್ಸೆಸ್ ಕ್ವಾಂಟಿಟಿ ಆಫ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಗುಡ್ ಥಿಂಗ್ ಓನ್ಲಿ. ಈಗ ನೀವು ಸಕ್ಕರೆ ಜಾಸ್ತಿ ಇಷ್ಟ ಅಂದ್ಬಿಟ್ಟು ಯಾರು ಬೆಳಗ್ಗೆಯಿಂದ ಸಾಯಂಕಾಲ ಗುಲಾಬ್ ಜಾಮೂನ್ ತಿನ್ನಲ್ಲ ಅಲ್ವಾ? ಸೊ ಎಕ್ಸೆಸಿವ್ ಆಗಿ ಸಕ್ಕರೆ ತಿನ್ನೋದಾಗಲಿ, ಎಕ್ಸೆಸಿವ್ ಆಗಿ ಅದರ್ ಫುಡ್ಸ್, ಈಗ ತುಂಬ ಕ್ಯಾಲ್ಶಿಯಂ ಪವರ್ಫುಲ್ ಅಂತ ಹೇಳ್ಬಿಟ್ಟು ಬರೀ ಕ್ಯಾಲ್ಶಿಯಂ ತಿನ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಕಡೆ ಸ್ಟೋನ್ ಆಗಿಬಿಡುತ್ತೆ. ಸೊ ಆ ರೀತಿಯಾಗಿ ಯಾವುದೇ ಫುಡ್ ನಾವು ಹೆಲ್ತಿ ಅಂತ ಅಂದ್ಕೊಂಡು ಜಾಸ್ತಿ ತಿನ್ನೋದಿದೆಯಲ್ಲ, ದಟ್ ಈಸ್ ರಾಂಗ್. ಎವ್ರಿಥಿಂಗ್ ಆ್ಯಸ್ ಎ ಲಿಮಿಟೇಷನ್. ಕಿಡ್ನಿಗೆ ಲಿಮಿಟೇಷನ್ ಅನ್ನೋದು ತುಂಬ ಇಷ್ಟ. ಸೊ ಆ ಲಿಮಿಟೇಷನಲ್ಲಿ ನಾವು ಏನೇ ಫುಡ್ ಆಗಲಿ, ನೀರಾಗಲಿ, ಸಾಲ್ಟ್ ಆಗಲಿ ಆರ್ ಅದರ್ ಫುಡ್ಸ್ ಯಾವುದೇ ತೊಗೊಂಡ್ರು ಅದೆಲ್ಲ ಈಸ್ ಅಡಿಕ್ವೇಟ್. ಸೊ ನಮಗೆಲ್ಲರಿಗೂ ಗೊತ್ತಿಲ್ಲದೆ ಇರೋಂಗೆ ನಮ್ಮ ಬಾಡಿಲಿ ಎಲ್ಲ ಪ್ರೋಸೆಸ್, ಮೆಟಬಾಲಿಕ್ ಪ್ರೋಸೆಸ್ ಮುಗಿದ ಮೇಲೆ ಉತ್ಪತ್ತಿ ಆಗೋದು ವಾಟರ್. ಎಲ್ಲ ಪ್ರೋಸೆಸ್ಸು ಉಸಿರಾಡ್ರಿ, ಅಟ್ ದಿ ಎಂಡ್ ಆಫ್ ದ ಪ್ರಾಡಕ್ಟ್ ಇಸ್ ವಾಟರ್. ನಾವು ಯೂರಿನ್ ಪಾಸ್ ಮಾಡಲಿ, ಅಟ್ ದಿ ಎಂಡ್ ಆಫ್ ದ ಪ್ರೋಸೆಸ್ ಉತ್ಪತ್ತಿ ಆಗೋದು ವಾಟರ್. ಸೊ ಈ ಎಲ್ಲ ಉತ್ಪತ್ತಿನ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿದ್ರೆ 1 ಲೀಟ್ರ್ ನೀರು ಉತ್ಪತ್ತಿ ಆಗುತ್ತೆ ಬಾಡಿಯಲ್ಲಿ. ಸೊ ನೀವು ನೋಡಿರ್ತೀರಾ, ಎಷ್ಟೊಂದು ಜನ ಜೈನ್ ಮುನಿಗಳು 42 ದಿನ ನೀರು ಕುಡಿದೆ ತಮ್ಮ ದೇಹನ ತ್ಯಾಗ ಮಾಡ್ತಾರೆ. ಅವ್ರು 42 ದಿನ ಹೆಂಗೆ ಬದುಕಿದ್ರು ನೀರು ಕುಡಿದೆ? ಸೊ ಈ ನೀರು ಉತ್ಪತ್ತಿ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಕುಡಿತೀವಲ್ಲ, ಅದು ಪ್ಲಸ್. ಈಗ ಫಾರ್ ಎಕ್ಸಾಂಪಲ್ ನೀವು 1.5 ಲೀಟ್ರ್ ಕುಡಿದ್ರಿ ಅಂದರೆ 2.5 ಲೀಟ್ರ್ ಆಯಿತು ನಿಮ್ಮ ಬಾಡಿಗೆ. ಸೊ 2.5 ಲೀಟ್ರನ್ನ ಫಿಲ್ಟರ್ ಮಾಡೋಕ್ಕೂ 4.5 ಲೀಟ್ರ್ ಫಿಲ್ಟರ್ ಮಾಡೋಕ್ಕೂ ಕಿಡ್ನಿ ಎಫರ್ಟ್ ಜಾಸ್ತಿ ಆಗುತ್ತೆ, ಇನ್ನು ಸ್ಟ್ರೆಸ್ ಆಗುತ್ತೆ ಕಿಡ್ನಿಗೆ. ಸೊ ಜನರಲಿ ಪಬ್ಲಿಕ್ಕಲ್ಲಿರುವಂಥ ಏನು ಥಾಟ್ ಅಂದರೆ ನೀರು ಜಾಸ್ತಿ ಕುಡಿದಷ್ಟು ಕಸ ವೇಸ್ಟ್ ವಾಶೌಟ್ ಆಗಿಬಿಡುತ್ತೆ ಅಂತ. ಕಸ ವಾಶೌಟ್ ಆಗಲ್ಲ, ನಿಮ್ಮ ಕಿಡ್ನಿದು ಏಜ್ ವಾಶೌಟ್ ಆಗ್ತಾ ಹೋಗುತ್ತೆ ಸ್ಲೋ ಆಗಿ. ಸೊ ಕಿಡ್ನಿಯ ಮೇಲೆ ಇನ್ನಷ್ಟು ಹೆಚ್ಚಿನ ಒತ್ತಡ ಬೀಳುತ್ತೆ ಅಂತ. ಡಾಕ್ಟರ್, ಈಗ ಉಪ್ಪಿನ ಬಗ್ಗೆ ಹೇಳಿದ್ರಿ. ಕಾಮನ್ ಆಗಿ ನಾವು ಅನ್ಕೋತೀವಿ BP ಇರೋರು ಉಪ್ಪನ್ನು ಕಡಿಮೆ ತಿನ್ನಬೇಕು ಅನ್ನೋದು ನಮಗೆ ಕಾಮನ್ ಆಗಿ ಜನರಲ್ಲ ಗೊತ್ತಿರೋದು. ಸೊ ಹೆಚ್ಚು ಉಪ್ಪನ್ನು ತಗೊಳ್ಳೋದು ಕಿಡ್ನಿ ಮೇಲೆ ಹೇಗೆ ಎಫೆಕ್ಟನ್ನು ಮಾಡುತ್ತೆ? ಸೊ ಯೂಶಲಿ ಕಿಡ್ನಿ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಅಂತೆಲ್ಲ ಹೇಳ್ತೀವಿ. ಸೊ ಹೇಗೆ ಉಪ್ಪಿಗೂ ಮತ್ತು ಕಿಡ್ನಿ ಆರೋಗ್ಯಕ್ಕೂ ಯಾವ ರೀತಿ ಕನೆಕ್ಷನ್ಸ್ ಇದೆ ಹಾಗಿದ್ರೆ ಅಂತ? ಸೊ ನಿಮಗೆ ನಾನು ಇದು ಎವಲ್ಯೂಷನ್ ಪಾಯಿಂಟಿಂದನೇ ಸ್ಟಾರ್ಟಿಂಗಿಂದನೇ ಹೇಳ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಇದು ಲೈಫ್ ಲಾಂಗ್ ಜ್ಞಾಪಕ ಇರಲಿ ಮತ್ತು ನಮ್ಮ ಪ್ರೇಕ್ಷಕರಿಗೂ ಇರಲಿ ಅಂತ. ಭೂಲೋಕ ಉತ್ಪತ್ತಿ ಆದಾಗ ಎಲ್ಲ ಕಡೆ ಬರೀ ನೀರಿತ್ತು. ಯಾವ ನೀರು? ಸಮುದ್ರದ ನೀರು, ಅದರಲ್ಲಿ ಉಪ್ಪು ಜಾಸ್ತಿ ಇತ್ತು. ಸೊ ನಮ್ಮ ಬಾಡಿಗೆ ನಾವು ಡೆವಲಪ್ ಆಗಿ ಮಂಕಿಯಿಂದ ನಾವು ಹೆಂಗೆ ಇವಾಲ್ವ್ ಆಗಿ ಹೊರಗಡೆ ಬಂದ್ವಲ್ಲ, ಆಂಫಿಬಿಯನ್ಸ್ ಆಗಿ ಮಾನವ ಆಗಿ ಮನೆ ಮಾಡಿ ನಾವು ಇದ್ವಲ್ಲ. ಸೊ ನಮ್ಮ ಬಾಡಿಗೆ ಸುತ್ತಮುತ್ತ ತುಂಬ ಉಪ್ಪು ಅವೈಲೇಬಲ್ ಇತ್ತು ಆಗಿನ. ಆದರೆ ನಾವು ಉತ್ಪತ್ತಿ ಆದಾಗ ಆವಾಗ ನಮ್ಮ ಬಾಡಿಗೆ ಉಪ್ಪು ಬೇಕಾಗಿರಲಿಲ್ಲ. ಸೊ ನಮ್ಮ ಬಾಡಿ ಏನು ಮಾಡೋದು, ಎಲ್ಲ ಉಪ್ಪನ್ನು ಹಿಡಿದಿಟ್ಕೊಳ್ಳೋದು, ಯಾವುದನ್ನು ಹೊರಗಡೆ ಕಳಿಸಲ್ಲ. ಸೊ 99% ಆಫ್ ದ ಸಾಲ್ಟ್ ನೀವು ತಗೋತಿರಲ್ಲ ಒಂದು ದಿನದಲ್ಲಿ, ಅದು ಇಟ್ ಇಸ್ ನಾಟ್ ಪಾಸ್ಡ್ ಇನ್ ಯೂರಿನ್. ಓಕೆ, ಅಂದ್ರೆ ನಮ್ಮ ದೇಹದ ಒಳಗಡೆನೇ ಇರುತ್ತೆ, ಈ ಒಳಗಡೆನೇ ಇರುತ್ತೆ. 99%, 99.9%. ಓಕೆ, 0.1% ಅಷ್ಟೇ ಯೂರಿನಲ್ಲಿ ನಿಮ್ಮದು ಉಪ್ಪು ಮತ್ತು ಮೋಷನಲ್ಲಿ ಸ್ವಲ್ಪ ಉಪ್ಪು ಹೋಗುತ್ತೆ. ಬಾಕಿ ಅಷ್ಟು ಉಪ್ಪು ನೀವು ತಗೊಳ್ಳೋದು ನಿಮ್ಮ ಮೈಯಲ್ಲೇ ಇರುತ್ತೆ. ಈ ಉಪ್ಪು ಏನು ಮಾಡುತ್ತೆ, ಬಾಡಿಲಿದ್ದಂಗೆ ವಾಟರ್ನ ರಿಟೈನ್ ಮಾಡುತ್ತೆ, BP ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಎವಲ್ಯೂಷನ್ ಆಗಬೇಕಾದ್ರೆ ನಮ್ಮ ಮೈಗೆ ಉಪ್ಪು ಬೇಕಾಗೇ ಇಲ್ಲ. ಆ ಉಪ್ಪನ್ನ ಆಲ್ರೆಡಿ ನಮ್ಮ ಬಾಡಿ ಕನ್ಸರ್ವ್ ಮಾಡುತ್ತೆ. ಯಾಕಂದರೆ ಹೊರಗಡೆ ತುಂಬ ಅವೈಲೇಬಲ್ ಇತ್ತಲ್ಲ, ಅದಕ್ಕೆ ಒಳಗೆ ಇಟ್ಕೊಳ್ಳೋದು, ಅದು ಏನು ಬಿಡ್ತಿರಲಿಲ್ಲ ಹೊರಗಡೆ. ಸೊ ನಾವು ಹೋಗ್ತಾ ಏನು ಮಾಡಿದ್ವಿ, ಫ್ರೂಟ್ಸ್ ತಿನ್ನೋಕ್ಕೆ ಶುರು ಮಾಡಿದ್ವಿ. ಸೊ ಫ್ರೂಟ್ಸಲ್ಲಿ ರಿಚ್ ಇರೋದೇನು, ಪೊಟ್ಯಾಷಿಯಮ್. ಸೊ ಬಾಡಿಗೆ ಪೊಟ್ಯಾಷಿಯಮ್ ಅವೈಲಬಿಲಿಟಿ ಇಟ್ಕೊಳ್ಳೋಕ್ಕೆ, ಸ್ಟೋರ್ ಮಾಡೋದು ಬೇಕಾಗಿಲ್ಲ. ಎಲ್ಲಿ ನೋಡಿದ್ರು ಬರೀ ಪೊಟ್ಯಾಷಿಯಮ್. ಫ್ರೂಟ್ಸ್ ತಿನ್ಕೊಂಡು ಆರಾಮಿರ್ತಿದ್ವಿ. ಸೊ ಈ ಪೊಟ್ಯಾಷಿಯಮ್ನ ಅದು ಸೋಡಿಯಮ್ನ ಇದು ಕ್ಲೋರೈಡ್ನ ರಿಟೈನ್ ಮಾಡ್ಕೊಂಡಿರುತ್ತೆ ಯಾವಾಗಲೂ. ಸೊ ಏನೇ ಕಾರಣಕ್ಕೂ ಅದನ್ನು ಹೊರಗಡೆ ಬಿಡಲ್ಲ ಅಷ್ಟು ಬೇಗ ಬಾಡಿ. ಸೊ ನೀವು ಸಾಲ್ಟ್ ಎಷ್ಟು ಎಕ್ಸ್ಟ್ರಾ ತಿಂತೀರೋ ಅಷ್ಟು ನಿಮ್ಮ ಮೈಯಲ್ಲೇ ಇರುತ್ತೆ. ಬಟ್ ಈಗ ಸ್ವಲ್ಪ ತಾಯಂದ್ರು ನಮಗೆ ಕೇಳ್ತಾರೆ, ಡಾಕ್ಟ್ರೇ ಇದು ತುಂಬ ಉಪ್ಪು ಹೋಗ್ತಾ ಇದೆ ನಮ್ಮ ಮಗಂದು ಯೂರಿನಲ್ಲಿ, ಒಂದು ಸತಿ ಸ್ವಲ್ಪ ಕೈಗೆ ಹಾಕ್ಬಿಟ್ಟಿತ್ತು, ಟಚ್ ಮಾಡಿದಾಗ ಉಪ್ಪು ಟೇಸ್ಟ್ ಬರ್ತಾ ಇತ್ತು ಯೂರಿನ್ ಅಂತ ಹೇಳ್ತಾರೆ. ಅದು ನಾಟ್ ಬಿಕಾಸ್ ಆಫ್ ಸಾಲ್ಟ್, ದಟ್ ಇಸ್ ಬಿಕಾಸ್ ಆಫ್ ಯೂರಿಯಾ. ಓಕೆ. ಸೊ ಯೂರಿಯಾ ಅನ್ನೋದು ಒಂದು ಕಸ. ಸೊ ಜನಗಳು ಏನು ಅನ್ಕೋತಾರೆ, ನಾವು ತಿಂದಿದ್ದು ಉಪ್ಪು ಯೂರಿನ್ ಪಾಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ನೀರಷ್ಟೇ ಹೋಗುತ್ತೆ, ಸಾಲ್ಟ್ ಹೋಗಲ್ಲ. ಸೊ ಈ ಸಾಲ್ಟ್ ಏನು ನಮ್ಮ ಬಾಡಿಲಿ ಉಳ್ಕೊಳ್ಳುತ್ತೋ ದಟ್ ವಿಲ್ ಕಾಸ್ ಹೈಪರ್ ಟೆನ್ಷನ್, ಲೇಟರ್ ಆನ್ ಸ್ಟೋನ್ಸ್, ಆಮೇಲೆ ಕಿಡ್ನಿ ಪ್ರಾಬ್ಲಮ್. ಸೊ ಆಲ್ ಟುಗೆದರ್ ಅದಕ್ಕೆ ಸಾಲ್ಟನ್ನ ನಾವು ಜಾಸ್ತಿ ತಿನ್ನಬಾರ್ದು ಅಂತ ಹೇಳೋದು. ಅದರಲ್ಲಿ ಪ್ರೊಸೆಸ್ಡ್ ಫುಡ್ಡು, ಪಿಕ್ಕಲ್ಸು ಮತ್ತು ಪ್ಯಾಕ್ಡ್ ಫುಡ್ಸು ಇದೆಲ್ಲ ವಿ ಹ್ಯಾವ್ ಟು ಅವಾಯ್ಡ್.
ಓಕೆ, ಸೊ ಸಣ್ಣ ಸಣ್ಣ ಕೂಡ ಮ್ಯಾಟರ್ ಆಗುತ್ತೆ. ಈಗ ಪಿಕ್ಕಲ್ ಅಂದ ತಕ್ಷಣ ಅದರಲ್ಲೂ ಸಾಲ್ಟ್ ಇರುತ್ತೆ. ನಾವು ಸ್ವಲ್ಪ ಅಂತ ಅನ್ಕೋತೀವಿ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಸಾಲ್ಟ್ ಇರುತ್ತೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ನೀರ್ ಬಗ್ಗೆ ಹೇಳಿದ್ರಿ, ವಾಟರ್ ಪ್ರಾಪರ್ ಆಗಿ ತಗೋಬೇಕು, ಜಾಸ್ತಿ ತಗೊಂಡ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ. ಒಂದ್ ವೇಳೆ ಲೆಕ್ಕಕ್ಕಿಂತ ಕಡಿಮೆ ತಗೊಂಡಾಗ ಅದು ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂತ? ಸೊ ಜನರಲಿ ನೀವು ನೀರು ಕಮ್ಮಿ ಕುಡಿದಾಗ ಏನಾಗುತ್ತೆ, ನಮಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ವಾಟರ್, ಒಂದು ಲೆವೆಲ್ ಆಫ್ ವಾಟರ್ ಬೇಕು ಈ ವೇಸ್ಟ್ನೆಲ್ಲ ಹೊರಗಡೆ ಕಳ್ಸೋಕ್ಕೆ. ಸೊ ಅಷ್ಟು ಅಮೌಂಟ್ ಆಫ್ ವಾಟರ್ ಇಲ್ಲ ಅಂದರೆ ನಮ್ಮ ಫಿಸಿಯಾಲಜಿಕಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಕಿಡ್ನಿಗೆ ಒಂದು ಬ್ಯಾಲೆನ್ಸ್ಗೆ ಒಂದು ಅಮೌಂಟ್ ಆಫ್ ವಾಟರ್ ಬೇಕು, ಒಂದು ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡೋಕ್ಕೆ ಒಂದು ಅಮೌಂಟ್ ಆಫ್ ವಾಟರ್ ಬೇಕು. ಆ ವಾಟರ್ ಇಲ್ಲ ಅಂದರೆ ಫಿಲ್ಟ್ರೇಷನ್ ಎಫೆಕ್ಟಿವ್ ಆಗಿ ಆಗಲ್ಲ. ಸೊ ಆದ ಕಾರಣ ನಿಮಗೆ ಈ ಕಸ ಏನು ಹೋಗುತ್ತಲ್ಲ ಅದು ಎಫೆಕ್ಟಿವ್ ಆಗಿ ಹೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಸಿಗಾಕೊಂಡಿರುವಂಥ ಒಂದು ಸಿಂಕಲ್ಲಿ ನೀವು ಎಷ್ಟೇ ನೀರು ಬಿಟ್ಟರು ಕಸ ತೆಗೆಯೋವರೆಗೂ ನಿಮಗೆ ಅದು ಫ್ರೀಯಾಗಿ ಹೋಗಲ್ಲ. ಇದು ಅದೇ ಥರ. ಸೊ ನಿಮ್ಗೆ ಆಡಿಕ್ವೇಟ್ ಅಮೌಂಟ್ ಆಫ್ ನೀರಿದ್ದು ಕಸನೂ ಜೊತೆಗಿದ್ದು ಎರಡೂ ಒಟ್ಟಿಗೆ ಹೋಗುತ್ತೆ. ಬಟ್ ಇದರಲ್ಲಿ ಕಸ ಹೋಗೋಕ್ಕೆ ಬರೀ ನೀರಿದ್ದು, ಸ್ವಲ್ಪ ನೀರಿದ್ದು ಕಸ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ನೀರು ಫ್ಲೋ ಆಗಿ ಹೋಗ್ಬಿಡುತ್ತೆ, ಕಸ ಹೋಗಲ್ಲ. ಸೊ ಆ ಬ್ಲಡ್ ಪ್ರೆಷರ್ ಮೇಂಟೆನೆನ್ಸ್ ಫಾರ್ ಕಸ ಎಕ್ಸ್ಕ್ರೀಷನ್, ಆಮೇಲೆ ಆ ಪರ್ಟಿಕ್ಯುಲರ್ ಮೇಂಟೆನೆನ್ಸ್ ಆಫ್ ಫಿಸಿಯಾಲಜಿಕಲ್ ಬ್ಯಾಲೆನ್ಸ್, ಆಸಿಡ್ ತೆಗೆಯೋಕ್ಕೆ, ನಮ್ಮ ಬಾಡಿಲಿರೋ ವೇಸ್ಟ್ ಅಂಶ ತೆಗೆಯೋಕ್ಕೆ ನಮಗೊಂದು ಆಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ಬೇಕು. ಅದು ಇದ್ದರಷ್ಟೇ ನಮಗೆ ಇದು ಎಕ್ಸ್ಕ್ರೀಷನ್ ಆಗೋದು, ಇಲ್ಲಾಂದರೆ ಎಲ್ಲ ಬಾಡಿಯಲ್ಲಿ ಅಕ್ಯುಮುಲೇಷನ್ ಆಗುತ್ತೆ. ಓಕೆ ಓಕೆ ಫಾಸ್ಟಿಂಗ್ ಮಾಡೋದ್ರಲ್ಲಿ ತುಂಬ ಜನ ಹೇಳ್ತಾರೆ ಉಪವಾಸ ಒಳ್ಳೆಯದು ಹೌದು, ಆದರೆ ಯಾವ ರೀತಿಯಾಗಿ ನಾವು ಫಾಸ್ಟಿಂಗ್ ಮಾಡ್ತೇವೆ ಅನ್ನೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಿಡ್ನಿ ಹೆಲ್ತ್ ಹಾಗೇನೆ ರಾಂಗ್ ವೇ ಆಫ್ ಫಾಸ್ಟಿಂಗ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಹೀಗೆ ಅಂತ? ಸೊ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಎಲ್ಲರೂ ಅಂದ್ಕೊಂಡಿರ್ತಾರೆ ಕಿಡ್ನಿ ಬರೀ ಯೂರಿನ್ನ ಉತ್ಪತ್ತಿ ಮಾಡುತ್ತೆ, ಹೊರಗಡೆ ಕಳಿಸುತ್ತೆ, ಮೆಟಬಾಲಿಕ್ ವೇಸ್ಟ್ನ ಹೊರಗಡೆ ಹಾಕೋದಷ್ಟೇ ಕಿಡ್ನಿ ಫಂಕ್ಷನ್ ಅಂತ ಅಂದ್ಕೊಂಡಿರ್ತೀರ. ಬಟ್ ಕಿಡ್ನಿ ಯಾಕೆ ಫಾಸ್ಟಿಂಗಲ್ಲಿ ಅಫೆಕ್ಟ್ ಆಗೋದು ಅನ್ನೋದಕ್ಕೆ ಕಿಡ್ನಿ ಹ್ಯಾಸ್ ಅ ಒನ್ ವೆರಿ 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 ಯೂನಿಕ್ ಫಂಕ್ಷನ್. ನೀವು ಫಾಸ್ಟಿಂಗ್ ಮಾಡಿದಾಗ ಗ್ಲೂಕೋಸ್ ಉತ್ಪತ್ತಿ ಮಾಡೋ ಕೆಲಸ ಲಿವರ್ ಆದಮೇಲೆ ಕಿಡ್ನಿಗೆ ಇರೋದು. ಫಸ್ಟು ಲಿವರು, ಸೆಕೆಂಡ್ ಕಿಡ್ನಿ. ಸೊ ಈಗ ನೀವು ಫಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಕಿಡ್ನಿಗೆ ಒಂದು ಫಂಕ್ಷನ್ ಇರೋದು, ಪ್ರಿಡಾಮಿನೆಂಟ್ ಫಂಕ್ಷನ್ ಇರೋದು ಕಸ ಎಸೆಯೋದು. ಲಿವರ್ದು ಸೇಮ್ ಫಂಕ್ಷನ್, ಕಸನ ಹೊರಗಡೆ ಹಾಕೋದು. ಸೊ ಆ ಕಸ ಪ್ರೊಸೆಸ್ ಮಾಡೋವಾಗ ಬೈ ಚಾನ್ಸ್ ನಿಮ್ಮಲ್ಲಿ ಆಡಿಕ್ವೇಟ್ ಎನರ್ಜಿ ಇಲ್ಲ ಅಂದಾಗಲಿ ಆ ಕಸ ಹೊರಗಡೆ ಹೋಗಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನೀವು ಫಾಸ್ಟಿಂಗ್ ಮಾಡಿದಾಗ ಜನರಲಿ ಏನು ಮಾಡ್ತೀವಿ, ಎಲ್ಲರೂ ಊಟ ಮಾಡಲ್ಲ, ನಮ್ಮ ಗಟ್ಟಲ್ಲಿರುವಂಥದ್ದೆಲ್ಲ ಹೋಗುತ್ತೆ, ವೇಸ್ಟ್ ಎಲ್ಲ ಇದಾಗುತ್ತೆ, ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ತುಂಬ ಜನ ನಿರ್ಜಲ ಉಪವಾಸ ಮಾಡ್ತಾರೆ, ನೀರು ಕುಡಿಯಲ್ಲ. ಸೊ ಆ ಥರ ಮಾಡಿದಾಗ ಆಟೋಮೆಟಿಕಲಿ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಅದಕ್ಕೆ ಬೋತ್ ಕಿಡ್ನಿಗೆ ಆ್ಯಂಡ್ ಲಿವರ್ಗೆ. ಸೊ ಇದು ಒಂದು ಹ್ಯಾಬಿಟ್ಟಾಗಿ ಮಾಡ್ಕೊಂಡವ್ರಿಗೆ ಏನಾಗುತ್ತೆ, ಆಟೋಮೆಟಿಕಲಿ ಬಾಡಿ ಫಿಸಿಯಾಲಜಿಕಲಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಬಟ್ ತುಂಬ ರೆಗ್ಯುಲರಾಗಿ ಮಾಡದೇ ಇರೋರು, ಯಾವಾಗಲೂ ಒಂದು ಸತಿ ಮಾಡಿದವರು, ಇಟ್ ಕ್ಯಾನ್ ಅಫೆಕ್ಟ್ ಬೋತ್ ಕಿಡ್ನಿ ಆ್ಯಂಡ್ ಲಿವರ್. ಸೊ ಇದನ್ನು ನಾವು ಈ ಪ್ರೋಸೆಸ್ನ ಏನಂತ ಹೇಳ್ತೀವಿ, ಫಾಸ್ಟಿಂಗ್ ರಿಲೇಟೆಡ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದು ಬರೋಕ್ಕೆ ಕಾರಣ ಒಂದು ಪ್ರೊಸೆಸಿಂಗ್ ಆಫ್ ದ ಹಾರ್ಮೋನ್ಸ್. ಯಾವುದೇ ಹಾರ್ಮೋನ್ಸ್ ಇರುತ್ತೆ ನಮ್ಮ ಫ್ಯಾಟ್ ಟಿಶ್ಯೂನ ಡಿಸಾಲ್ವ್ ಮಾಡಿ ಅದನ್ನು ಗ್ಲೂಕೋಸ್ ಆಗಿ ಯುಟಿಲೈಸ್ ಮಾಡೋದಕ್ಕೆ ಗ್ಲೂಕೋನಿಯೋಜೆನೆಸಿಸ್ ಅಂತ ಹೇಳ್ತೀವಿ, ಹೊಸ ಗ್ಲೂಕೋಸ್ ಉತ್ಪತ್ತಿ ಮಾಡೋದು. ಅದರಲ್ಲಿ ಕಿಡ್ನಿ ಪ್ಲೇಸ್ ಅ ಕೀ ರೋಲ್. ಆ ಪ್ರೋಸೆಸ್ಸಿಂದಾಗಿ ಫಾಸ್ಟಿಂಗಲ್ಲಿ ಕಿಡ್ನಿ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಅದನ್ನು ಅಫೆಕ್ಟ್ ಆಗದೆ ಇರೋದಕ್ಕೆ ಏನು ಮಾಡಬೇಕು, have a fixed amount of fasting, duration of fasting, and then replace it with calories. Second, adequate hydration maintain ಮಾಡಿದಾಗ ಆಟೋಮೆಟಿಕಲಿ ನಮಗೆ ಫಾಸ್ಟಿಂಗ್ ಎಫೆಕ್ಟ್ ಏನಾಗುತ್ತೆ ಕಿಡ್ನಿಗೆ ಅದು ಕಮ್ಮಿ ಆಗುತ್ತೆ. ಓಕೆ, ಸೊ ಉಪವಾಸ ಮಾಡಬಹುದಾದ್ರೆ ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಉಪವಾಸದ ಜೊತೆಯಲ್ಲಿ ನೀವು ಹೇಳಿದಾಗೆ ಕೆಲವರು ನೀರು ಕುಡಿಯೋದಿಲ್ಲ, ಸೊ ನೀರು ಕುಡಿಬೇಕು. ಹಾಗಾದ್ರೆ ಉಪವಾಸ ಅಂದ್ರೆ ನಿರ್ಜಲ ಉಪವಾಸ ಪ್ರಾಕ್ಟೀಸ್ ಮಾಡಿ ಮಾಡಬೇಕೆ ಹೊರತು ಅಂದ್ರೆ ಸಡನ್ ಆಗಿ ನಿರ್ಜಲ ಉಪವಾಸ ಮಾಡಿದಾಗ ಆಟೋಮೆಟಿಕಲಿ ಫಸ್ಟ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್. ನಾವು ಏನೇ ಬಾಡಿಗೆ ಮಾಡಂಗಿದ್ರು ಟ್ರೈನ್ ಮಾಡಿಸ್ಬೇಕು. ಯಾಕಂದ್ರೆ ಬಾಡಿ ಇಸ್ ಟ್ರೈನ್ಡ್ ಇನ್ ಅ ಪರ್ಟಿಕ್ಯುಲರ್ ವೇ. ನಾವು ಅದನ್ನು ಟ್ರೈನ್ ಮಾಡಬೇಕು ಅಂದ್ರೆ ಸ್ಲೋ ಆಗಿ ವಿ ಹ್ಯಾವ್ ಟು ಇಂಡ್ಯೂಸ್ ದಟ್. ಫಾರ್ ಎಕ್ಸಾಂಪಲ್ 4 hours ನೀರು ಕುಡಿದೇ ಇರೋದು, ನೆಕ್ಸ್ಟ್ 5 hours, 6 hours, 7 hours ಆ ಥರ ಮಾಡಿನೂ ಮಾಡ್ಬೋದು. ಆರ್ ವಿಲ್ ಪವರ್ ಜಾಸ್ತಿ ಇದ್ರೆ ಮಾಡ್ಬೋದು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ವಿಲ್ ಆಲ್ ಅಫೆಕ್ಟ್ ಯುವರ್ ಬಾಡಿ. ಅದು ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ವೈಟಲ್ ಆರ್ಗನ್ಸ್ನ ತುಂಬ ಕಾಮನ್ ಆಗಿ ಅಫೆಕ್ಟ್ ಮಾಡುತ್ತೆ. ಸೊ ಅದು ಕಾಯಿಲೆ ಇರೋರು, ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟೀಸ್ ಇರೋರು, ಕೊಲೆಸ್ಟ್ರಾಲ್ ಇರೋರು, ಥೈರಾಯ್ಡ್ ಇರೋರು, ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರೋರು, ಅವರೆಲ್ಲ ಈ ಉಪವಾಸ ಮಾಡಿದಾಗ ಆಟೋಮ್ಯಾಟಿಕಲಿ ಅವ್ರದ್ದು ಹೆಚ್ಚು ಎಫೆಕ್ಟ್ ಆಗುತ್ತೆ, ಹೆಚ್ಚು ಪ್ರಾಬ್ಲಮ್ಸ್ ಉತ್ಪತ್ತಿ ಆಗುತ್ತೆ. ಓಕೆ, ಇಂಥದ್ದೇ ಫುಡ್ಡನ್ನು ತಿಂದರೆ ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು ಆ ಥರ ಏನಾದರೂ ಇದೆಯಾ? ಹಂಗೆ ಇದ್ಬಿಟ್ಟಿದ್ರೆ ಎಲ್ಲರೂ, ನಾನು ಆ್ಯಕ್ಚುಲಿ ಅದೇ ಅಂಗಡಿ ಹಾಕ್ಬಿಟ್ಟು ಎಲ್ಲರಿಗೂ ಅದನ್ನೇ ಮಾರ್ತಾ ಇದ್ದೆ, ಬಟ್ ಹಂಗಿಲ್ಲ. ಸೊ ಟು ಬಿ ಟ್ರೂತ್ಫುಲ್, ವಾಟ್ ಎವರ್ ಇಸ್ ಫ್ರೆಶ್, ವಾಟ್ ಎವರ್ ಇಸ್ ನಾಟ್ ಪ್ರೊಸೆಸ್ಡ್, whatever has less salt and whatever has adequate taste, ಅಂದರೆ ಎಕ್ಸೆಸಿವ್ ಟೇಸ್ಟ್ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಎಲ್ಲ ಮನೆಯಲ್ಲಿ ನಾನ್ ವೆಜ್ ತಿನ್ನೋದು ಕಾಮನ್ ಆಗಿತ್ತು. ಬಟ್ ಈಗ ರೋಡ್ ಸೈಡ್ ಮತ್ತು ಪ್ರೊಸೆಸ್ಡ್ ಫುಡ್, ಅದಕ್ಕೆ ಎಕ್ಸ್ಟ್ರಾ ಏನೋ ಉಪ್ಪು ಹಾಕೋದು, ಅಜ್ವೈನ್ ಏನೋ ಉಪ್ಪು, ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪುಗಳು ಹಾಕೋದು, ಇದೆಲ್ಲ ಮಾಡಿದಾಗ ಆಟೋಮೆಟಿಕಲಿ ಯು ವಿಲ್ ಹ್ಯಾವ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ದ ಫುಡ್. ಸೊ ಪ್ರೊಸೆಸಿಂಗ್ ದ ಫುಡ್ ಟು ಮಚ್ ಈಸ್ ಅನ್ಹೆಲ್ದಿ. ಓಕೆ, ಅದನ್ನು ತಿನ್ನಬಾರ್ದು.
ಬಟ್ ಇಫ್ ಇಟ್ ಇಸ್ ಫ್ರೆಶ್, ಫಾರ್ ಎಕ್ಸಾಂಪಲ್ ಈಗ 3 ಕ್ಯಾರೆಟ್ ತಿನ್ಬೇಕು ನಿಮಗೆ, ತಿನ್ನಿ. ಕುಕುಂಬರ್ ತಿನ್ಬೇಕು, ತಿನ್ನಿ. ಯಾವ ಫ್ರೂಟ್ಸು, ವೆಜಿಟೇಬಲ್ಸು, ಸೀಸನಲ್ ಫ್ರೂಟ್ಸ್ ಯಾವುದಿದೆಯೋ ಎಲ್ಲ ತಿನ್ನಿ. ಬಟ್ ಬಿ ವೆರಿ ಕೇರ್ಫುಲ್ ಅಬೌಟ್ ಪ್ರೊಸೆಸ್ಡ್ ಫುಡ್. ಬಟ್ ದೇರ್ ಇಸ್ ನೋ ಒನ್ ಫುಡ್ ಫಾರ್ ಕಿಡ್ನಿ, ಹಂಗಿಲ್ಲ. ಬಟ್ ಇಫ್ ಯು ಸ್ಟಿಲ್ ಆಸ್ಕ್, ಇಲ್ಲ ಸರ್ ನೀವು ಹೇಳಲೇಬೇಕು ಅಂತ ಆದರೆ ಅಡಿಕ್ವೇಟ್ ಸಾಲ್ಟ್, ಅಡಿಕ್ವೇಟ್ ವಾಟರ್. ಓಕೆ, ಸೊ ಉಪ್ಪು ಮತ್ತು ನೀರಲ್ಲಿ ನಾವು ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ ಅಂತ. ಹಾಗಿದ್ರೆ ಈಗ ಕಿಡ್ನಿ ಆರೋಗ್ಯದಲ್ಲಿ ನಾವು ಯಾವೆಲ್ಲ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀವಿ, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲ ಈ ಥರದ್ದು ಮಾಡಬಾರ್ದು ಅಂತ ಹೇಳಿದ್ರೆ ಏನಾದರೂ ಇದೆಯಾ ಅಂತ? ಸೊ ಸಾಲ್ಟ್ ಬಗ್ಗೆ ಹೇಳಿದ್ರಿ, ವಾಟರ್ ಬಗ್ಗೆ ಹೇಳಿದ್ರಿ, ಇದನ್ನು ಬಿಟ್ಟು ಬೇರೆ ಏನಾದರೂ ವಿಚಾರಗಳಿದೆಯಾ ಅಂತ? ಅಯ್ಯೋ, ತುಂಬ ವಿಚಾರಗಳಿದೆ. ಅದರಲ್ಲಿ ಒಂದು 2-3 ವಿಚಾರನ ಬೇಕಾದ್ರೆ ವಿ ಕ್ಯಾನ್ ಟಚ್. ಒಂದು, ಈಗ ಪ್ರಿಡಾಮಿನೆಂಟ್ಲಿ ಚಿಕ್ಕ ವಯಸ್ಸಿರೋರಿಗೆ ಏರೇಟೆಡ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೊಳ್ಳೋದ್ರಿಂದ ಅಥವಾ ಎಕ್ಸೆಸಿವ್ ಸಾಲ್ಟ್ ತಿನ್ನೋದ್ರಿಂದ ಕಾಮನ್ ಆಗಿ ಈಗಿರೋ ಪ್ರಾಬ್ಲಮ್ ಏನಂದರೆ ಕಿಡ್ನಿ ಸ್ಟೋನ್ಸ್. ಸೊ ಮುಂಚೆ ನಮ್ಮಲ್ಲಿ ಏನಾಗೋದು ಅಂದರೆ ಬೋರ್ವೆಲ್ ನೀರು ಜಾಸ್ತಿ ಇತ್ತು. ಸೊ ಅದನ್ನು ಪ್ರೊಸೆಸ್ ಮಾಡ್ತಿರಲಿಲ್ಲ ನಾವು. ಆರೋ ಪ್ಲಾಂಟ್ ಯಾರು ಯೂಸ್ ಮಾಡ್ತಿರಲಿಲ್ಲ. ಈಗ ನೀವು ಎಲ್ಲೋದ್ರೂ ಆರೋ ಪ್ಲಾಂಟ್ಸ್ ಇದೆ. ಸೊ ಮೋಸ್ಟ್ ಆಫ್ ದಮ್ ಬೋರ್ವೆಲ್ ನೀರು ಕುಡಿಯೋರಿಗೆ ಸ್ಟೋನ್ ಆಗೋದು, ಕಿಡ್ನಿ ಸ್ಟೋನ್ಸ್. ಸೊ ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಸೆಸ್ ಅದಿಲ್ಲಲ್ಲ, ಆರೋ ವಾಟ್ರಿಂದ ಬರಲ್ಲ, ಬಟ್ ವಿತ್ ದ ಫುಡ್ಡಿಂದ ಬರುತ್ತೆ. ಸೊ ಈ ಕಿಡ್ನಿ ಸ್ಟೋನ್ ಬಂದವ್ರಿಗೆಲ್ಲ ಒಂದು ಕನ್ಸೆಪ್ಷನ್ ಇದೆ, ಏನು ಅಂದರೆ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಕರಗುತ್ತೆ ಅಂತ. ಸೊ ಇದು ಒಂದಷ್ಟು ಜನ ಏನು ಹೇಳ್ತಾರೆ ಅಂದರೆ ಬಿಯರ್ ಕುಡಿದು ಹಂಗೆ ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಕಿಡ್ನಿಗೆ ಹೋಗ್ಬಿಟ್ಟು ಕಲ್ಲು ಮೇಲೆ ಬಿದ್ದು ಕಲ್ಲನ್ನ ಡಿಸಾಲ್ವ್ ಮಾಡಿ ಹೊರಗಡೆ ಕಳಿಸ್ಬಿಡುತ್ತೆ ಅಂತ. ಬಟ್ ಇದು ಸತ್ಯಾಂಶಕ್ಕೆ ದೂರವಾಗಿದೆ, ಯಾವುದೂ ಸತ್ಯ ಅಲ್ಲ. ಸೊ ಈಗ ನಾನು ಬಿಯರ್ ಬಿಸ್ನೆಸ್ಸಲ್ಲಿದ್ದರೆ ನನಗೇನು ಅನಿಸುತ್ತೆ, ನನ್ನ ಬಿಸ್ನೆಸ್ ಜಾಸ್ತಿ ಆಗಬೇಕು ಅಂತ. ಸೊ ಅದನ್ನು ಒಂದು ಹೆಲ್ತ್ ಆಸ್ಪೆಕ್ಟ್ ಜೊತೆಗೆ ಸೇರಿಸ್ಬಿಟ್ರೆ ಇನ್ನೂ ಚೆನ್ನಾಗಿ ಪ್ರೊಪಗೇಟ್ ಆಗುತ್ತೆ ಅಂತ ಸೊ ಜನಗಳು ಇದನ್ನು ಹೇಳ್ತಾರೆ. ಬಟ್ ತುಂಬ ತಪ್ಪು. ಬಿಯರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಹೋಗಲ್ಲ. ಬಿಯರ್ ಕುಡಿಯೋದ್ರಿಂದ ಜಾಸ್ತಿ ಯೂರಿನ್ ಪಾಸ್ ಮಾಡ್ತೀವಿ. ಯೂರಿನ್ ಪಾಸ್ ಮಾಡೋವಾಗ ಯಾವುದಾದ್ರು ಚಿಕ್ಕ ಸ್ಟೋನು ಎಲ್ಲರೂ ಸಿಗಾಕೊಳ್ಳದೆ ನೇತಾಕೊಂಡಿದ್ರೆ ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಸೊ ಇದು ಯಾರೋ ಒಬ್ರಿಗೆ ಎಲ್ಲೋ ಆಗಿರ್ಬೋದು, ಅದನ್ನು ಅವರು ನಾನು ಬಿಯರ್ ಕುಡಿದೆ ಆಗಿರ್ಬೋದು. ಸೊ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಥಿಂಗ್ ಆ್ಯಕ್ಚುಲಿ. ಸೊ ಅವ್ರು ಏನು ಅನ್ಕೊಂಡಿರ್ತಾರೆ, ಓ ನಾನು ಬಿಯರ್ ಕುಡಿದ್ಬಿಟ್ಟೆ ನೆನೆ ರಾತ್ರಿ, ಇವತ್ತು ನೋಡಿ ಸ್ಟೋನ್ ಬಂದ್ಬಿಡ್ತು ಹೊರಗಡೆ ಅಂತ. ಸೊ ಅದು ತಪ್ಪು ಕಲ್ಪನೆ. ಸೊ ನೀವು ಅದೇ ಬಿಯರಿಂದ ಇದು ಸ್ಟೋನ್ ಹೊರಗಡೆ ಬರ್ಬೋದು, ಆದರೆ ನೀರಿಂದನೂ ಹೊರಗಡೆ ಬರ್ಬೋದಲ್ವಾ. ಸೊ ಬಿಯರ್ಗೂ ನೀರಿಗೂ ಆಕಾಶ ಭೂಮಿ ಎಷ್ಟು ಕಾಸ್ಟ್ ವ್ಯತ್ಯಾಸ ಇದೆ ಅಲ್ವಾ. ಸೊ ನೀರು ಕುಡಿಯೋಕೆ 1 ಲೀಟ್ರಿಗೆ 20 ರೂಪಾಯಿ ಆದರೆ ಬಿಯರ್ ಕುಡಿಯೋಕ್ಕೆ 150-200 ರೂಪಾಯಿ ಬೇಕಾಗುತ್ತೆ. ಸೊ ಆಟೋಮೆಟಿಕಲಿ ದಿಸ್ ಇಸ್ ಅ ಮಿಸ್ಕನ್ಸೆಪ್ಷನ್, ಇಟ್ಸ್ ಅ ಮಿತ್ ಎಲ್ಲರೂ ಹೇಳೋದು. ಸೊ ಆಲ್ಕೋಹಾಲ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಹೋಗಲ್ಲ. ಆಲ್ಕೋಹಾಲ್ ಕುಡಿಯೋದ್ರಿಂದ BP ಜಾಸ್ತಿ ಆಗುತ್ತೆ, ಶುಗರ್ ವ್ಯತ್ಯಾಸ ಬರ್ಬೋದು, ಆ್ಯಂಡ್ ಆಟೋಮೆಟಿಕಲಿ ನಿಮಗೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಜಾಸ್ತಿ ಆಲ್ಕೋಹಾಲ್ ಇಂದಾಗಿ. ಯಾಕಂದರೆ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗುತ್ತೆ ಆಲ್ಕೋಹಾಲ್ ಜೊತೆಗೆ. ಆ್ಯಂಡ್ ಪ್ರೊಸೆಸ್ಡ್ ಫುಡ್, ಚಿಪ್ಸು ಆರ್ ವಿ ಟೇಕ್ ಇದು ಏನು ಫ್ರೆಂಚ್ ಫ್ರೈಸು ಅದೆಲ್ಲ ತೊಗೋತೀವಲ್ಲ, ಅದು ತಿನ್ನೋದ್ರಿಂದ ಅದರಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ. ಆಟೋಮೆಟಿಕಲಿ ಯು ಆರ್ ಆ್ಯಡಿಂಗ್ ಕ್ಯಾಲೋರೀಸ್, ಸಾಲ್ಟ್ ಆ್ಯಂಡ್ ಲೆಸ್ ವಾಟರ್, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತೊಗೊಂಡಾಗ ಆಟೋಮೆಟಿಕಲಿ ಯು ವಿಲ್ ಡೆವಲಪ್ ಕಿಡ್ನಿ ಸ್ಟೋನ್. ಸೊ ಅದು ಒಂದು. 2ನೇ ಮಿತ್ ಏನು, ತುಂಬ ಜಾಸ್ತಿ ನೀರು ಕುಡಿದ್ಬಿಟ್ರೆ ಚೆನ್ನಾಗಾಗ್ಬಿಡ್ತೀನಿ, ಶಕ್ತಿ ಬಂದ್ಬಿಡುತ್ತೆ, ಅದು ತಪ್ಪು ಕಲ್ಪನೆ. ಅದನ್ನು ನಿಮ್ಮ ಮುಂಚೆನೇ ಹೇಳಿದೆ. ನೆಕ್ಸ್ಟ್ ಇರೋ ತಪ್ಪು ಕಲ್ಪನೆ ಅಂದರೆ ಈ ಎಕ್ಸ್ಟ್ರಾ ಪ್ರೋಟೀನ್ ಅಂಶ ತಗೋತೀವಲ್ಲ, ಅಂದರೆ ಪೌಡರ್ಸ್, ಸಪ್ಲಿಮೆಂಟ್ಸ್, ಅದು ನಾವು ಮಸಲ್ ಬಿಲ್ಡ್ ಮಾಡೋಕ್ಕಾಗಲಿ ಅಥವಾ ನಾವು ಬಾಡಿ ಬಿಲ್ಡ್ ಮಾಡೋಕ್ಕಾಗಲಿ ಅಥವಾ ವೆಯ್ಟ್ ಗೇನ್ ಮಾಡೋಕ್ಕಾಗಲಿ. ತುಂಬ ಜನ ಸಣ್ಣ ಇರೋರು ದಪ್ಪ ಆಗಬೇಕು ಅಂತ ಹೇಳ್ತಾರೆ, ದಪ್ಪ ಇರೋರು ಪೌಡರ್ ತೊಗೊಂಡು ಕಮ್ಮಿ ಆಗ್ತೀವಿ ಅಂತಲೂ ಹೇಳ್ತಾರೆ. ಸೊ ಈ ಥರ ಪೌಡರ್ಸ್ ಆರ್ ಬಿಗ್ ಮಿತ್. ಸೊ ಏನಾಗುತ್ತೆ, ಆಟೋಮೆಟಿಕಲಿ ವೆನ್ ಯು ಕನ್ಸ್ಯೂಮ್ ಪ್ರೊಸೆಸ್ಡ್ ಪ್ರೋಟೀನ್, ಅಂದರೆ ಡೈರೆಕ್ಟಾಗಿ ಪ್ರೋಟೀನ್ ತಿಂದ್ರಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಈಟ್ ½ kg ಚಿಕನ್, ದಟ್ ಮೇ ನಾಟ್ ಕಾಸ್ ಮಚ್ ಹಾರ್ಮ್. ಯಾಕಂದರೆ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಪ್ರೋಟೀನ್. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಲಿಪಿಡ್ಸ್ ಇರುತ್ತೆ, ಅದನ್ನೆಲ್ಲ ಬಾಡಿ ಸೆಪ್ರೇಟ್ ಮಾಡಿ ಪ್ರೋಟೀನ್ ತೆಗೆದಾಗ ಪ್ರೋಟೀನ್ ಬರೋದು ಸ್ವಲ್ಪನೇ. ಈಗ ನಾವು ಗೋಲ್ಡ್ ಮೈನಲ್ಲಿ ಗೋಲ್ಡ್ ತೆಗೆಯೋದು ಅಂದ್ಕೊಳ್ಳಿ, 10 kg ನಾವು ಮಡ್ ತಂದು ಗೋಲ್ಡ್ ಮೈನ್ ಮಾಡಿದ್ರೆ ಒಂದು 10 ಗ್ರಾಮ್ ಗೋಲ್ಡ್ ಸಿಗ್ಬೋದು ಅಷ್ಟೇ. ಸೊ ವೆನ್ ಯು ಆರ್ ಈಟಿಂಗ್ ಚಿಕನ್, ಮಟನ್ ಡೈರೆಕ್ಟಾಗಿ ತಿಂದಾಗ ಅದು ಬಾಡಿ ಪ್ರೋಸೆಸ್ ಮಾಡಿ ತೆಗೆಯೋಷ್ಟಕ್ಕೆ ಪ್ರೋಟೀನ್ ಬರೋಷ್ಟಕ್ಕೆ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಬಟ್ ವೆರಾಸ್ ಇಫ್ ಯು ಈಟ್ ಡೈರೆಕ್ಟ್ ಪ್ರೋಟೀನ್, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ದಟ್ ಇಸ್ ರಿಚ್ ಇನ್ ಪ್ರೋಟೀನ್. ಅದು ಇಟ್ ವಿಲ್ ಗೋ ಆ್ಯಂಡ್ ಅಫೆಕ್ಟ್ ದ ಕಿಡ್ನಿ. ಯಾಕೆಂದರೆ ಕಿಡ್ನಿದು ಫಿಲ್ಟ್ರೇಷನ್ ಕೆಪಾಸಿಟಿ ಇಸ್ ಡಿಪೆಂಡೆಂಟ್ ಆನ್ ದ ಪ್ರೋಟೀನ್. ಅಂದರೆ ದೆರ್ ಇಸ್ ಅ ಗ್ರೇಡಿಯಂಟ್, ಒಂದು ಗ್ರೇಡಿಯಂಟ್ ಇದೆ. ಇಷ್ಟು ಪ್ರೋಟೀನ್ ಈ ಕಡೆ ಇರಬೇಕು, ಇಷ್ಟು ಪ್ರೋಟೀನ್ ಕಿಡ್ನಿ ಕಡೆ ಇರಬೇಕು, ಅವಾಗಷ್ಟೇ ಅದು ಫಿಲ್ಟರ್ ಆಗೋದು. ಈ ಕಡೆ ಜಾಸ್ತಿ ಇದ್ದರೆ ಆಟೋಮೆಟಿಕ್ ಜಾಸ್ತಿ ಫಿಲ್ಟರ್ ಆಗಿ ಜಾಸ್ತಿ ಪ್ರೋಟೀನ್ ಲೀಕ್ ಆಗಿ ನಮ್ಮ ಫಿಲ್ಟರ್ ಇರುತ್ತೆ ಕಿಡ್ನಿಲಿ. ಅಂದರೆ ನಾವು ಟೀ ಸೋಸ್ತೀವಲ್ಲ, ಅದಕ್ಕೊಂದು ಫಿಲ್ಟರ್ ಇಟ್ಟಿರ್ತೀವಲ್ಲ, ಅದೇ ಥರ ಒಂದು ಫಿಲ್ಟರ್ ಇರುತ್ತೆ ಕಿಡ್ನಿಲಿ. ಆ ಫಿಲ್ಟ್ರಲ್ಲಿ ಹೋಲ್ಸ್ ಬಿದ್ದು ಡ್ಯಾಮೇಜ್ ಆಗಿ ಪ್ರೋಟೀನ್ ಲೀಕ್ ಆಗಿ ಅದ್ರ ಮುಂದೆ ಇರೋ ಟ್ಯೂಬ್ಸ್ ಎಲ್ಲ ಡ್ಯಾಮೇಜ್ ಆಗಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಸೊ ಬಟ್ ತುಂಬ ಜನ ಏನು ಮಾಡ್ತಾರೆ, ವೆಯ್ಟ್ ರಿಡಕ್ಷನ್ಗೆ ಅಂತ ಪ್ರೋಟೀನ್ ತೊಗೊಳ್ಳೋದು, ಅದರಿಂದ ಅವಾಗೇನೂ ಆಗಲ್ಲ ತಾತ್ಕಾಲಿಕ. ಬಟ್ ಅವರು ಏಜ್ ಆದಾಗ ಅವ್ರಿಗೆ 40-50 ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಕಿಡ್ನಿ ಈಸ್ ಅ ಮ್ಯಾರಥಾನ್ ರನ್ನರ್, ನಾಟ್ ಅ ಸಿಂಗಲ್ ಡೇ ಸ್ಪೋರ್ಟ್. 100 ಮೀಟರ್ ರನ್ನಿಂಗ್ ರೇಸ್ ಅಲ್ಲ ಇದು. ಸೊ ವೆಯ್ಟ್ ರಿಡಕ್ಷನ್ ಮಾಡೋರು, ವೆಯ್ಟ್ ಗೇನ್ ಮಾಡೋರು, ಪ್ರೋಟೀನ್ನ ರಾ ಪ್ರೋಟೀನ್ ತಗೊಳ್ಳೋರು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಸೊ ವಿತ್ ಪ್ರಾಪರ್ ಗೈಡೆನ್ಸ್ ತಗೋಬೇಕಾಗುತ್ತೆ. ಅಂದ್ರೆ ಡಾಕ್ಟರ್ಸ್ ಹತ್ರ ಒಂದ್ಸತಿ ಮಾತಾಡಿನೇ ತಗೋಬೇಕು. ಯಾಕಂದ್ರೆ ಈಗ ಜಿಮ್ಮಿಗೆ ಅಂತ ಹೋದಾಗ
ಅಲ್ಲಿ ಜಿಮ್ ಟ್ರೈನರ್ ಎಲ್ಲಾನು ಹೇಳ್ತಾರೆ, ಬಟ್ ದೇ ಆರ್ ನಾಟ್ ಡಾಕ್ಟರ್ಸ್ ಅಲ್ವಾ. ಲೈಕ್ ನಾವು ಯಾರನ್ನು ಇಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾ ಇಲ್ಲ, ಬಟ್ ಸ್ಟಿಲ್ ರಿಯಾಲಿಟಿಯಲ್ಲಿ ದೇ ಆರ್ ನಾಟ್ ಡಾಕ್ಟರ್ಸ್, ಬಟ್ ಅವರು ಕೂಡ ಒಂದು ರೀತಿ ಸಜೆಸ್ಟ್ ಮಾಡ್ತಾರೆ. ಹಾಗಿದ್ರೆ ಒಂದು ಕ್ವಶನ್ ಬರುತ್ತೆ, ನಾವೀಗ ಜಿಮ್ಮಿಗೆ ಹೋಗ್ತಾ ಇದ್ದೀವಿ, ಪ್ರೋಟೀನ್ ಅಥವಾ ಏನೋ ಒಂದು ಸಪ್ಲಿಮೆಂಟ್ ತಗೋತಾ ಇದ್ದೀನಿ, ಯಾರ ಹತ್ರ ಹೋಗಿ ಮಾತಾಡಬೇಕು ಅನ್ನೋದು. ಸೊ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರನೇ ಬರಬೇಕಾ, ನೆಫ್ರೋ ಡಾಕ್ಟರ್ ಹತ್ರನೇ ಬರಬೇಕಾ, ಹೇಗೆ ಅಂತ? ಸೊ ಜನರಲ್ ನಿಮ್ಮ ಹೆಲ್ತ್, ವೆಯ್ಟ್ ರಿಡಕ್ಷನ್ ಆ್ಯಂಡ್ ಫಿಟ್ನೆಸ್, ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಫಿಟ್ನೆಸ್, ಐ ಡೋಂಟ್ ಥಿಂಕ್ ಯು ನೀಡ್ ಟು ಟೇಕ್ ಎಕ್ಸೆಸಿವ್ ಅಮೌಂಟ್ ಆಫ್ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಯು ಕ್ಯಾನ್ ಟೇಕ್ ಇಟ್ ಇನ್ ದ ಫುಡ್ ಫಾರ್ಮ್. ಲೈಕ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಈಟ್ ಎಗ್ಸ್, ರಾ ಎಗ್ಸ್ ತಿನ್ಬೋದು, ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೋದು, ಮನೆಯಲ್ಲೇ ಮಾಡಿಕೊಂಡು ಸಾರು ಸಾಂಬಾರು ಫಿಶು ತಿನ್ಬೋದು. ಬಟ್ ಈಟಿಂಗ್ ಪ್ರೋಟೀನ್ ಇನ್ ದ ಫಾರ್ಮ್ ಆಫ್ ಅ ಪ್ರೊಸೆಸ್ಡ್ ಪೌಡರ್, ದಟ್ ಈಸ್ ಲಿಟಲ್ ಡೇಂಜರಸ್. ಯಾಕೆ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಪ್ರೋಟೀನ್, ಇಟ್ ಹ್ಯಾಸ್ ಅದರ್ ಇಂಗ್ರೀಡಿಯೆಂಟ್ಸ್. ಹೇಳ್ಬೋದು ಎಲ್ಲರೂ ಬರೀ ವಿಟಮಿನ್ಸೇ ಇದೆ ಇದರೊಳಗೆ ಅಂತ. ಬಟ್ ಆ ವಿಟಮಿನ್ಸ್ ವಿತ್ ಪ್ರೋಟೀನ್ ಕ್ಯಾನ್ ಕಾಂಪೌಂಡ್ ಯುವರ್ ಪ್ರಾಬ್ಲಮ್ಸ್ ಇನ್ ಯುವರ್ ಜಿಮ್ ಲೆವೆಲ್. ಸೊ ಬಾಡಿ ಬಿಲ್ಡಿಂಗ್ ಮಾಡೋರಿಗೆ ದೇ ಹ್ಯಾವ್ ಟು ಟೇಕ್ ಕನ್ಸ್ಯೂಮ್ ಎಕ್ಸೆಸ್ ಪ್ರೋಟೀನ್, ಎಕ್ಸೆಸ್ ಕ್ರಿಯಾಟಿನಿನ್, ಯಾಕಂದರೆ ಮಸಲ್ ಬಿಲ್ಡ್ ಆಗಬೇಕು. ಸೊ ಇಫ್ ಯು ಆರ್ ನಾಟ್ ಪ್ಲಾನಿಂಗ್ ಟು ಬಿ ಅ ಪ್ರೊಫೆಷನಲ್ ಬಾಡಿ ಬಿಲ್ಡರ್, ಇಟ್ ಈಸ್ ಅ ಟ್ರೇಡ್ ಆಫ್. ಈಗ ಫಾರ್ ಎಕ್ಸಾಂಪಲ್ ನಾವು ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು ಅಂದರೆ, ಸ್ಯಾಲ್ರಿ ಜಾಸ್ತಿ ಬೇಕು ಅಂದರೆ ಲಾಂಗ್ ಡಿಸ್ಟೆನ್ಸ್ ಹೋಗಬೇಕು, ಮನೆ ಪಕ್ಕದಲ್ಲಿ ಕೆಲಸ ಬೇಕು ಅಂದರೆ ಕಮ್ಮಿ ದುಡ್ಡಿಗಾಗುತ್ತೆ. ಇದು ಟ್ರೇಡ್ ಆಫ್ ಆ ಥರ. ಈಗ ನಮಗೆ ಬಾಡಿ ಬಿಲ್ಡರ್ ಆಗಲೇಬೇಕು ಅಂದರೆ ಕಿಡ್ನಿನ ಕಾಂಪ್ರಮೈಸ್ ಮಾಡ್ಕೋಬೇಕು. ಎನಿ ಬಾಡಿ ಬಿಲ್ಡರ್ ನೀವು ಚೆಕ್ ಮಾಡಿ, ಕ್ರಿಯಾಟಿನ್ ವಿಲ್ ಬಿ, ಬೇಸ್ಲೈನ್ ಕ್ರಿಯಾಟಿನ್ ವಿಲ್ ಬಿ ಹೈ. ಅವ್ರಿಗೆಲ್ಲ 1.6, 1.7 ಆ ಥರ ಇರುತ್ತೆ. ಯಾಕಂದರೆ ಕಿಡ್ನಿನೇ ಜಾಸ್ತಿ ಹೈಪರ್ ಫಿಲ್ಟ್ರೇಟ್ ಮಾಡುತ್ತೆ, ಬಿಕಾಸ್ ಅವ್ರ ಬಾಡಿ ಬಿಲ್ಡ್ ಆಗಿರುತ್ತೆ ಜಾಸ್ತಿ ಮಸಲ್. ಈ ಕ್ರಿಯಾಟಿನ್ ಉತ್ಪತ್ತಿ ಆಗೋದೇ ಮಸಲ್ಸಿಂದ. ಸೊ ಮಸಲ್ಸ್ ಜಾಸ್ತಿ ಆದಾಗ ಆಟೋಮೆಟಿಕ್ ಕ್ರಿಯಾಟಿನ್ ಜಾಸ್ತಿ ಆಗುತ್ತೆ. ಕ್ರಿಯಾಟಿನ್ ಜಾಸ್ತಿ ಆದರೆ ಕಿಡ್ನಿ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಕಿಡ್ನಿ ಜಾಸ್ತಿ ಕೆಲಸ ಮಾಡಿದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ಅದು ಒಂದು ಟ್ರೇಡ್ ಆಫ್ ಬಾಡಿ ಬಿಲ್ಡರ್ಸ್ಗೆ. ಬಟ್ ವೆನ್ ಯು ಆರ್ ಪ್ಲಾನಿಂಗ್ ಓನ್ಲಿ ಫಾರ್ ಕಾರ್ಡಿಯಾಕ್, ಜಸ್ಟ್ ಫಿಟ್ನೆಸ್, ಜಸ್ಟ್ ವೆಯ್ಟ್ ರಿಡಕ್ಷನ್, you don't need to go on protein powders is my personal opinion. And protein powders are specifically for people who are malnourished. ಅಂದರೆ ಅವ್ರಿಗೆ ನ್ಯೂಟ್ರಿಷನ್ ಕಮ್ಮಿ ಆಗಿರುತ್ತೆ, ಅಕ್ಯೂಟ್ ಸಿಚುವೇಷನಲ್ಲಿ ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ದು, ಮೆಡಿಕಲ್ ಕಂಡೀಷನ್ ಇದ್ದು, ಅದರಿಂದ ಪ್ರಾಬ್ಲಮ್ ಆದವ್ರಿಗೆ ಮಾತ್ರ ನಾವು ರೀಪ್ಲೇಸ್ಮೆಂಟ್ ಕೊಡಬೇಕಾಗುತ್ತೆ. ಎಲ್ಲರಿಗೂ ಪ್ರೋಟೀನ್ ಪೌಡರ್ ತೊಗೊಳ್ಳೋದು, ಎಲ್ಲರೂ ಅದನ್ನು ಯೂಸ್ ಮಾಡೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಓಕೆ. ಇನ್ನು ಟ್ಯಾಬ್ಲೆಟ್ ವಿಚಾರಕ್ಕೆ ಬಂದಾಗಲೂ ಕೂಡ ಅಷ್ಟೇ, ತುಂಬ ಜನರಿಗೆ ಭಯ ಇರುತ್ತೆ, ಟ್ಯಾಬ್ಲೆಟ್ ತೊಗೊಂಡ್ರೆ ಕಿಡ್ನಿ ಹಾಳಾಗ್ಬೋದು ಏನು, ಅಂದರೆ ರಿಪೀಟೆಡ್ ಆಗಿ ತಗೊಳ್ಳೋ ಅಂಥದ್ದು. ಸೊ ಇಲ್ಲಿ 2 ಅಂಶ ಇದೆ. ಒಂದು, ಈಗ ಡಾಕ್ಟರ್ ಒಂದ್ಸತಿ ಯಾವತ್ತು ಟ್ಯಾಬ್ಲೆಟ್ ಹೇಳಿರ್ತಾರೆ, ನೆಕ್ಸ್ಟ್ ಟೈಮ್ ನಾನು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಡೈರೆಕ್ಟಾಗಿ ಮೆಡಿಕಲ್ಗೆ ಹೋಗ್ಬಿಡ್ತೀನಿ, ಅದೇ ಪ್ಯಾಕೆಟನ್ನು ತೋರಿಸ್ರಿ ಇದನ್ನು ಕೊಡಿ ಅಂತ ತಗೋಬರ್ತೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಡೈಲಿ ಡಾಕ್ಟರ್ ಹತ್ರ ಹೋಗ್ತಾ ಇರ್ತೀವಿ, ಆ ಟ್ಯಾಬ್ಲೆಟ್ಸನ್ನು ತಗೋತೀವಿ. ಸೊ ಇದು 2 ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ. ಇನ್ನೊಂದು ಏನು ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆಯಲ್ಲಿ ಯಾವತ್ತೂ ಟ್ಯಾಬ್ಲೆಟ್ ತಗೋಬಾರ್ದು. ಅಂದರೆ ಈಗ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಒಂದನ್ನು ಬಿಟ್ಟು ಬೇರೆದನ್ನು ತಗೊಂಡ್ರೆ ಕೂಡ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಡಾಕ್ಟರ್? ಸೊ ಜನರಲಿ ನೀವು ಹೇಳ್ದಂಗೆ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ ನಾವು, ಅಂಡ್ ಸಮ್ ಟ್ಯಾಬ್ಲೆಟ್ಸ್ ವಿಚ್ ಆರ್ ಹ್ಯಾವಿಂಗ್ ಎಫೆಕ್ಟ್ ಆನ್ ದ ಕಿಡ್ನಿ. ಸೊ ನಮ್ಮ ಬಾಡಿಲಿ 80 to 85% ಆಫ್ ದ ಟ್ಯಾಬ್ಲೆಟ್ಸ್ ನಾವು ಏನು ತಿಂತೀವಲ್ಲ, ಅದು ಇಟ್ ಇಸ್ ಪ್ರೊಸೆಸ್ಡ್ ಐದರ್ ಇನ್ ಸ್ಟೂಲ್ಸ್, ಮೋಷನಲ್ಲಿ ಹೋಗುತ್ತೆ, ಅಥವಾ ಇಟ್ ವಿಲ್ ಗೋ ಇನ್ ಕಿಡ್ನಿ. ಈ ಕಿಡ್ನಿಯಿಂದ ಹೊರಗಡೆ ಹೋಗುವಂಥ ಟ್ಯಾಬ್ಲೆಟ್ಸ್ ಏನಿರುತ್ತಲ್ಲ, ಆ ಟ್ಯಾಬ್ಲೆಟ್ಸು ಕ್ಯಾನ್ ಕಾಸ್ ಕಿಡ್ನಿ ಡ್ಯಾಮೇಜ್. ಅದರಲ್ಲಿ ಒಂದಷ್ಟು ಪೇನ್ ಕಿಲ್ಲರ್ಸ್ ಇದೆ, ಒಂದಷ್ಟು ಹರ್ಬಲ್ ಮೆಡಿಸಿನ್ಸ್ ಇದೆ, ಹೆವಿ ಮೆಟಲ್ಸ್ ಇರುವಂಥ ಟ್ಯಾಬ್ಲೆಟ್ಸ್ ಇದೆ. ಇದನ್ನೆಲ್ಲ ನಾವು ಯೂಸ್ ಮಾಡಿದಾಗ ಅದು ಇಟ್ ಕ್ಯಾನ್ ಅಫೆಕ್ಟ್ ಕಿಡ್ನಿ, ವೆದರ್ ನೀವು ಊಟ ಮಾಡಿ ಯಾರು ತಗೊಳ್ಳಿ, ಊಟ ಮಾಡದೆ ಯಾರು ತಗೊಳ್ಳಿ, ಆಯ್ತಾ. ಸೊ ಇದಲ್ಲದೆ ಈಗ ಹೊಸದಾಗಿ ನಾನು ನಿಮ್ಗೆ ಹೇಳ್ದಂಗೆ ಲಿಪ್ಸ್ಟಿಕ್ಸು, ಸಮ್ ಕೈಂಡ್ ಆಫ್ ಲಿಪ್ಸ್ಟಿಕ್ಸ್ ಆ್ಯಂಡ್ ಆಲ್ಸೋ ಕ್ರೀಮ್ಸ್, ಫೇಶಿಯಲ್ ಕ್ರೀಮ್ಸ್, ಅಂದರೆ ಫೇರ್ನೆಸ್ ಕ್ರೀಮ್ಸ್ ಪ್ರಿಡಾಮಿನೆಂಟ್ಲಿ. ಈ ಕ್ರೀಮ್ಸ್ ಆರ್ ರಿಚ್ ಇನ್ ಹೆವಿ ಮೆಟಲ್ಸ್. ಆ ಫಿನಿಶ್ ಬರೋಕ್ಕೆ ಅವರು ಅದನ್ನು ನಮ್ಗೆ ಕೊಟ್ಟಿರ್ತಾರೆ. ಅದು ತೊಗೊಂಡಾಗ ಬ್ಲೀಚಿಂಗ್ ಆಗುತ್ತೆ ನಿಮ್ಮ ಮೈ. ಆ ಬ್ಲೀಚಿಂಗ್ ಅಲ್ಲಿ ಮಾತ್ರ ಆಗಲ್ಲ, ಅದು ಸ್ಲೋ ಆಗಿ ಅಕ್ಯುಮುಲೇಟ್ ಆಗಿ ಕಿಡ್ನಿನೂ ಡ್ಯಾಮೇಜ್ ಮಾಡುತ್ತೆ. ಸೊ ಈ ಥರ ಇದ್ದಾಗ ನೀವು ಮೆನಿ ಟ್ಯಾಬ್ಲೆಟ್ಸ್ ದಟ್ ಯು ಟೇಕ್ ಫಾರ್ ಪೇನ್ ಕಿಲ್ಲಿಂಗ್ ಆರ್ ಒಳ್ಳೇದಕ್ಕಿಂತಲೇ ಕೊಟ್ಟಿರ್ತಾರೆ. ಇದನ್ನು ಸ್ಟಡಿ ಮಾಡಿರ್ತೀವಿ ನಾವು. ಆ್ಯಕ್ಚುಲಿ ಎನಿ ಟ್ಯಾಬ್ಲೆಟ್ ಹೊರಗಡೆ ಬರಬೇಕು ಅಂದರೆ phase 1, phase 2, phase 3, phase 4 ಟ್ರಯಲ್ಸ್ ಇದ್ದಾವೆ. ಇದಿಷ್ಟು ಟ್ರಯಲ್ಸ್ ಆಗಿ ಆ ಟ್ಯಾಬ್ಲೆಟ್ ಹೊರಗಡೆ ಬರೋದು. ಅದ್ರದ್ದು ಕಾಂಪ್ಲಿಕೇಶನ್ಸ್ ನಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಕೊಡಬೇಕಾದ್ರೆ. ಸೊ ಅದನ್ನು ಹೇಳೇ ಕೊಟ್ಟಿರ್ತೀವಿ. ಈಗ ನೀವೇ ಹೋಗಿ ತೊಗೊಂಡ್ರೆ ಅದ್ರದ್ದು ಕ್ವಾಂಟಿಟಿ, ಡ್ಯೂರೇಷನ್ನು, ಅದ್ರದ್ದು ಡೋಸೇಜು ಯಾವುದು ನಿಮಗೆ ಗೊತ್ತಿರಲ್ಲ. ಆ್ಯಂಡ್ ಪರ್ಸನ್ ಹೂ ಸಿಟ್ಟಿಂಗ್ ಇನ್ ಫಾರ್ಮಸಿ ಈಸ್ ಅ ಫಾರ್ಮಸಿಸ್ಟ್. ಹಿ ಈಸ್ ನಾಟ್ ಅ ಡಾಕ್ಟರ್ ಆ್ಯಂಡ್ ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಗೊತ್ತಿರಲ್ಲ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ಜಸ್ಟ್ ತಗೊಳ್ಳಿ ಅಂತ ಕೊಡ್ತಾರೆ. ತೊಗೊಂಡು ಎಷ್ಟೊಂದು ಜನ ಕಿಡ್ನಿ ಫೇಲಿಯರ್ ಆಗುತ್ತೆ. ಸೊ ಅದರಲ್ಲಿ ಪ್ರಿಡಾಮಿನೆಂಟ್ಲಿ ಈ 3 ಟೈಪ್ ಆಫ್ ಟ್ಯಾಬ್ಲೆಟ್ಸ್ ನಾವು ವಾಟ್ ಐ ಟೋಲ್ಡ್ ಯು. ನೆಕ್ಸ್ಟ್, ಎಂಟಿ ಸ್ಟಮಕಲ್ಲಿ ತಗೊಳ್ಳೋದು. ನೀವು ಎಂಟಿ ಸ್ಟಮಕಲ್ಲಾದ್ರೂ ತಗೊಳ್ಳಿ ಆರ್ ಫುಡ್ ಆದಮೇಲಾದ್ರೂ ತಗೊಳ್ಳಿ. ಇಫ್ ದೇರ್ ಆರ್ ಮೆಡಿಸಿನ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ಯುವರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ್ಯಂಡ್ ಆಲ್ಸೋ ಕ್ಯಾನ್ ಅಫೆಕ್ಟ್ ಕಿಡ್ನಿ, ಇಟ್ ಕ್ಯಾನ್ ಅಫೆಕ್ಟ್ ಎನಿ ಟೈಮ್. ಸೊ ಅದರಲ್ಲಿ ಪ್ರಿಡಾಮಿನೆಂಟ್ಲಿ ಹೈ ಡ್ಯಾಮೇಜಿಂಗ್ ಮೆಡಿಕೇಷನ್ಸ್ ಇರುತ್ತೆ. ಈಗ ಸ್ಟಿರಾಯ್ಡ್ಸ್ ಇರ್ಬೋದು, ಕೀಮೋಥೆರಪಿಟಿಕ್ ಡ್ರಗ್ಸ್ ಇರ್ಬೋದು. ಇದೆಲ್ಲ ಇದನ್ನು ಗಟ್ನ ಡ್ಯಾಮೇಜ್ ಮಾಡುತ್ತೆ, ಅಲ್ಸರ್ ಆಗುತ್ತೆ ಅನ್ನೋದಕ್ಕೆ ನಾವು ಊಟ ಆದಮೇಲೆ ತಗೋಬೇಕು ಅಂತ ಹೇಳ್ತೀವಿ. ಅದರಲ್ಲಿ ನೀವು ಹೇಳ್ದಂಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಮುಂಚಿತವಾಗಿ ತಗೋತೀವಿ. ಬೇರೆ ಮೋಸ್ಟ್ ಆಫ್ ದ ಮೆಡಿಸಿನ್ಸ್
ನಾವು ಊಟ After ಆದಮೇಲೆ food ತಗೋಬೇಕು, ತಗೋತಾರೆ, ಹಾ. ಎಕ್ಸೆಪ್ಟ್ ಥೈರಾಯ್ಡ್ ಟ್ಯಾಬ್ಲೆಟ್ ನಾವು ವಿತೌಟ್ ಫುಡ್ ತಗೋಬೇಕು. ಓಕೆ ಓಕೆ. ಸೊ ಇದು ಅಬ್ಸಾರ್ಪ್ಷನ್ ರಿಲೇಟೆಡ್ ಅಷ್ಟೇ. ಬಟ್ ಕಮಿಂಗ್ ಟು ಹೋಗಿ ತಗೊಳ್ಳೋದು ಅಂಗಡಿಯಲ್ಲಿ ವಿತೌಟ್ ಕನ್ಸಲ್ಟೇಷನ್ ಓವರ್ ದ ಕೌಂಟರ್ ಮೆಡಿಸಿನ್ ಈಸ್ ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಯು ಶುಡ್ ನಾಟ್ ಮೋಟಿವೇಟ್ ಆ್ಯಂಡ್ ನೀವು ಯಾರಿಗೂ ಹೇಳ್ಕೊಡ್ಬಾರ್ದು. ಡಾಕ್ಟ್ರೇ ಹೇಳ್ಕೊಟ್ಟಿದ್ರು ಆ ಟೈಮ್ಗೆ ಆ ಟ್ಯಾಬ್ಲೆಟ್ ಕರೆಕ್ಟ್ ಆಗಿರ್ಬೋದು, ಬಟ್ ನೆಕ್ಸ್ಟ್ ಟೈಮ್ ಬೇರೆ ಟ್ಯಾಬ್ಲೆಟ್ ಕೊಡಬೇಕಾಗಿರ್ಬೋದು, ಅದು ನಿಮ್ಗೆ ಅಸೆಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಹಾಗಿದ್ರೆ ನಮ್ಮ ನಿದ್ದೆಗೂ ಅಥವಾ ಮೆಂಟಲ್ ಹೆಲ್ತಿಗೂ ಕಿಡ್ನಿಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್? ಅಂದರೆ ಮೋಸ್ಟ್ ಆಫ್ ದ ಟೈಮ್ ಇವಾಗ ನಾವು ನೋಡ್ತಾ ಇರೋವಂಥದ್ದು ಪ್ರಾಪರ್ ಆಗಿ ಸ್ಲೀಪ್ ಇಲ್ಲದೆ ಇರೋದು, ಅಥವಾ ಯಾವುದಾದ್ರು ಟೈಮಲ್ಲಿ ಫುಡ್ ಇಂಟೇಕ್ ಮಾಡೋದು, ಯಾವುದೋ ಟೈಮಲ್ಲಿ ನಿದ್ದೆ ಮಾಡೋದು. ಸೊ ಈ ಥರ ಲೈಫ್ ಸ್ಟೈಲ್ ಏನಾದರೂ ಎಫೆಕ್ಟ್ ಆಗುತ್ತಾ? ಕನೆಕ್ಷನ್ಸ್ ಇದೆಯಾ ಅಥವಾ ಇಲ್ಲ, ಹೇಗೆ? ಸೊ ಜನರಲಿ ಡೈರೆಕ್ಟ್ ಕನೆಕ್ಷನ್ ಅಂತ ಕೇಳಿದ್ರೆ ಇಲ್ಲ, ಬಟ್ ಇಂಡೈರೆಕ್ಟ್ ಕನೆಕ್ಷನ್ ಆಬ್ವಿಯಸ್ಲಿ ಇದೆ. ಇಂಡೈರೆಕ್ಟ್ ಕನೆಕ್ಷನ್ ಹೆಂಗಿದೆ ಅಂದರೆ, ಅ ಪರ್ಸನ್ ಹೂ ಇಸ್ ಸ್ಟ್ರೆಸ್ಡ್, ಅ ಪರ್ಸನ್ ಹೂ ಹ್ಯಾಸ್ ಮೋರ್ ಸ್ಲೀಪ್ಲೆಸ್ನೆಸ್, ಅವ್ರದ್ದೆಲ್ಲ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಸ್ಮಾಲ್ ಕಾಂಪೊನೆಂಟ್ ಆಫ್ ಡಿಪ್ರೆಷನ್ ಇರುತ್ತೆ. ಸೊ ಆಟೋಮ್ಯಾಟಿಕಲಿ ಅವ್ರದ್ದು ಫುಡ್ ಹ್ಯಾಬಿಟ್ಸಿಂದ ಹಿಡಿದು ಎಲ್ಲನೂ ವ್ಯತ್ಯಾಸ ಆಗಿರುತ್ತೆ. ಅದರಲ್ಲಿಂದ ಬಿ ಪಿ ಚೇಂಜ್ ಆಗುತ್ತೆ, ಆರ್ ಕೊಲೆಸ್ಟ್ರಾಲ್ ಚೇಂಜ್ ಆಗುತ್ತೆ, ಆರ್ ಒಬಿಸಿಟಿ ಡೆವಲಪ್ ಆಗುತ್ತೆ, ಆರ್ ಶುಗರ್ ಬರುತ್ತೆ. ಓಕೆ. ಸೊ ಇಟ್ ಈಸ್ ಮಲ್ಟಿಫೆಸೆಟೆಡ್ ಅಂತ ತೊಗೋಬೋದು, ಡೈರೆಕ್ಟ್ ಕೋರಿಲೇಷನ್ ಇಲ್ಲ. ಸೊ ಈ ಕೊಲೆಸ್ಟ್ರಾಲ್ ಆಗಲಿ, ಥೈರಾಯ್ಡ್ ಆಗಲಿ, ಬಿ ಪಿ ಆಗಲಿ, ಈ ಇದು ಶುಗರ್ ಆಗಲಿ ವ್ಯತ್ಯಾಸ ಆದಾಗ ಆಟೋಮ್ಯಾಟಿಕಲಿ ದಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ವೈಟಲ್ ಆರ್ಗನ್ಸ್. ಅದರಲ್ಲಿ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು. ಸೊ ಆಟೋಮ್ಯಾಟಿಕಲಿ ನಿಮಗೆ ಸ್ಟ್ರೆಸ್ಸಿಂದಾಗಿ, ಸ್ಲೀಪ್ಲೆಸ್ನೆಸ್ಸಿಂದಾಗಿ, ಬಿಂಜ್ ಈಟಿಂಗಿಂದಾಗಲಿ, ಇನ್ಅಡಿಕ್ವೇಟ್ ಇಂಟೇಕ್ ಆಫ್ ವಾಟರ್, ಇನ್ಅಡಿಕ್ವೇಟ್ ಸ್ಲೀಪಿಂದಾಗಿ ಇದು ಇಟ್ ಕ್ಯಾನ್ ಅಫೆಕ್ಟ್ ಇಂಡೈರೆಕ್ಟ್ಲಿ, ಇಟ್ ಕ್ಯಾನ್ ಅಫೆಕ್ಟ್ ದ ಕಿಡ್ನೀಸ್. ಓಕೆ. ಇದ್ರ ಜೊತೆಗೆ ನಾವು ಹೇಳೋದಾದ್ರೆ, ಈಗ ಕಡಿಮೆ ವ್ಯಾಯಾಮ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದ 9 to 5, 9 to 6 ಜಾಬಲ್ಲಿ ತುಂಬ ಹೊತ್ತು ಕೂತಲ್ಲೇ ಕೂರ್ತಾ ಇದ್ದೀವಿ, ಇದು ಅಫೆಕ್ಟ್ ಆಗುತ್ತೆ ಇಲ್ಲ? ಇದಕ್ಕೂ ಕನೆಕ್ಷನ್ಸ್ ಇಲ್ಲ ಅಂತೀರಾ, ಹೇಗೆ? ಅಂದರೆ ಅದೇ ನಾ ಡೈರೆಕ್ಟ್ ಕನೆಕ್ಷನ್ ಇದೆಯಾ ಸರ್, ಇದು ಮಾಡಿದ್ರೆ ಕಿಡ್ನಿ ಫೇಲ್ ಆಗಿಬಿಡುತ್ತಾ ಅಂತ ಹೇಳಿದ್ರೆ ಇಲ್ಲ. ಬಟ್ ಇಂಡೈರೆಕ್ಟ್ ಕನೆಕ್ಷನಲ್ಲಿ ಈಗ ನೀವು ಫಾರ್ ಎಕ್ಸಾಂಪಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲ್ ಟರ್ಮ್ಸಲ್ಲಿ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಯು ಆರ್ ಸಿಟ್ಟಿಂಗ್ ಇನ್ ದ ಚೇರ್, ವೈಟ್ ಕಾಲರ್ ಜಾಬ್ ಅಂತ ಹೇಳ್ತೀನಿ. ಸೊ ಈ ಜಾಬಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಯುವರ್ ಕ್ಯಾಲರಿ ಬರ್ನಿಂಗ್ ಇಸ್ ನಾಟ್ ದೇರ್, muscle activity is not there, you are sitting at one place and eating, so only calorie intake is no expense of the calories. So ಆ ಥರ ಆದಾಗ ಆಟೋಮೆಟಿಕಲಿ ಫಸ್ಟ್ ಥಿಂಗ್ ದಟ್ ಅಫೆಕ್ಟ್ಸ್ ಯು ಇಸ್ ಒಬಿಸಿಟಿ. ಫಸ್ಟು ದಪ್ಪ ಆಗ್ತೀರಾ, ದಪ್ಪ ಆಗಿದ ತಕ್ಷಣ ಆಟೋಮೆಟಿಕಲಿ ಬಿ ಪಿ ಜಾಸ್ತಿ ಆಗುತ್ತೆ. ಕನೆಕ್ಷನ್ಸ್ ಇಟ್ ಇಸ್ ಇಂಟರ್ ರಿಲೇಟೆಡ್, ಒಂದು ಚೈನ್ ಇದ್ದಂಗೆ, ಒಂದೊಂದು ಚೈನ್ ಕುಡ್ಕೊಂಡು ಹೋಗುತ್ತೆ. ಆಟೋಮೆಟಿಕಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ವೆಯ್ಟ್ ಜಾಸ್ತಿ ಆಗುತ್ತೆ. ದೆನ್ ವೆಯ್ಟ್ ಜಾಸ್ತಿ ಆಗಿದ ತಕ್ಷಣ ಯು ಸ್ಟಾರ್ಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಯುವರ್ ಸೆಲ್ಫ್, ಅಯ್ಯೋ ನಾನು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ. ದಟ್ ಇಟ್ ಸೆಲ್ಫ್ ವಿಲ್ ಗಿವ್ ಎ ನೆಗೆಟಿವ್ ಫೀಡ್ಬ್ಯಾಕ್ ಎಫೆಕ್ಟ್. ಅದ್ರ ಮೇಲೆ ಬಿ ಪಿ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆದಮೇಲೆ ಆಟೋಮೆಟಿಕ್ಕಾಗಿ ಇಟ್ ಕ್ಯಾನ್ ಅಫೆಕ್ಟ್ ಕಿಡ್ನೀಸ್. ಸೊ ಡೈರೆಕ್ಟ್ ಕನೆಕ್ಷನ್ ನೋ, ಬಟ್ ಇಂಡೈರೆಕ್ಟ್ ಕನೆಕ್ಷನ್ ಅಬ್ಸಲ್ಯೂಟ್ಲಿ ಎಸ್. ಹೆಚ್ಚು ಕೆಫಿನ್ ತಗೊಳ್ಳೋದು, ಟೀ ಕಾಫಿ, ಊಟಕ್ಕಿಂತ ಜಾಸ್ತಿ ನಾನು ಟೀ ಕಾಫಿನೇ ಕುಡಿದ್ರೆ ನನ್ನ ಕಿಡ್ನಿ ಆರೋಗ್ಯ ಹದಗೆಡುತ್ತಾ ಅಂತ? ಆಬ್ವಿಯಸ್ಲಿ ಮುಂಚೆ ಏನಂತಿದ್ರು ಕಾಫಿ ಕುಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಂತ, ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ಕೆಫೀನ್ ಇನ್ ಕಾಫಿ ಆ್ಯಂಡ್ ಟೀ ಈಸ್ ಇನ್ ಅಡಿಕ್ವೇಟ್ ಕ್ವಾಂಟಿಟಿ. ಬಟ್ ಅದೇ ನೀವು 50-60 ಕಾಫಿ ಟೀ ಕುಡಿದ್ರೆ ಇಟ್ ಕ್ಯಾನ್ ಕಾಸ್ ಎಕ್ಸೆಸಿವ್ ಲೋಡ್. ಬಟ್ ಸೇಮ್ ಟೈಮ್ ನೀವು ಮುಂಚಿತ ಸಾಫ್ಟ್ ಡ್ರಿಂಕ್ಸ್ ಇತ್ತಲ್ಲ, ಅದರೆಲ್ಲ ತುಂಬ ಜಾಸ್ತಿ ಕೆಫೀನ್ ಇರೋದು. ಆ ಕಿಕ್ ಕೊಡೋಕ್ಕೆ ಅಂತ ಕೆಫೀನ್ ಆಗ್ತಾ ಇದ್ರು. ಓಕೆ. ಸೊ ಆ ಕೆಫೀನಿಂದ ಕಿಡ್ನಿ ಸ್ಟೋನ್ಸ್ ಆಗ್ತಾ ಇತ್ತು. ಬಟ್ ಈಗ ನೀವು ನೋಡಿರ್ಬೋದು ಎಲ್ಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಹಾಕಿರ್ತಾರೆ 0% ಕೆಫೀನ್ ಅಂತ. ಯಾಕಂದರೆ ದ ಹೆಲ್ತ್ ಹಜಾರ್ಡ್ ಆಫ್ ಕೆಫೀನ್ ಈಸ್ ನೌ ವೆಲ್ ಡಾಕ್ಯುಮೆಂಟೆಡ್. ಸೊ ತುಂಬ ಜನ ಮೈಗ್ರೇನ್ ಇರೋರು ಕೆಫೀನ್ ತಗೋತಾರೆ. ನೀವು ಹೇಳ್ತೀರಿ ತಲೆ ನೋವ್ತಾ ಇತ್ತು, ನಾನು ಒಂದು ಕಾಫಿ ಕುಡಿದ್ರೆ ಸರಿ ಹೋಗ್ಬಿಡುತ್ತೆ ಮುಂಚೆ. ಸೊ ಅದೇ ಥರನೇ ತುಂಬ ಜನಕ್ಕೆ ಈಗಿರೋ ಮಕ್ಕಳಿಗೆ ತಲೆನೋವಾದರೆ ಸೋಡಾ ಕುಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಕುಡಿತಾರೆ, ಅಂದರೆ ಏರೇಟೆಡ್ ಸಾಫ್ಟ್ ಡ್ರಿಂಕ್ಸ್ ಕುಡಿತಾರೆ. ಸೊ ವೈ ಇಟ್ ಈಸ್ ಹೆಲ್ಪ್ಫುಲ್ ಇಸ್ ಬಿಕಾಸ್ ಆಫ್ ಕೆಫೀನ್. ಕೆಫೀನ್ ಇಸ್ ಅ ವೆರಿ ಗುಡ್ ವ್ಯಾಸೋಡೈಲೇಟರ್. ಅರ್ಥ ಆಯ್ತಾ? ನಿಮಗೆ ಬ್ರೈನೆಲ್ಲ ಪೇಯ್ನಿಂದ ಸೆನ್ಸೇಷನ್ ಕಮ್ಮಿ ಮಾಡೋಕ್ಕೆ ಅಂತ ಮಾಡುತ್ತೆ. ಅಟ್ ಸಮ್ ಪಾಯಿಂಟ್ ಇಟ್ ಕಾಸಸ್ ಸಿವಿಯರ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಲ್ಸೋ. ಸೊ ಈ ಆ್ಯಕ್ಟಿಂದ ಅದ್ರ ಕಿಡ್ನಿ ಎಫೆಕ್ಟ್ ಮಾಡೋ ಚಾನ್ಸಸ್ಸು ಇದೆ. ಸೊ ಫಿಲ್ಟ್ರೇಷನ್ನಿಂದ it causes damage to the tubes. Okay. So adanna caffeine na even the western world they have advised not to take caffeine in an excessive quantity. Okay. So caffeine ತಗೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಕಿಡ್ನಿ ಸ್ಟೋನ್ ಚಾನ್ಸಸ್ ಜಾಸ್ತಿ ಆಗುತ್ತೆ, ಹೈಪರ್ ಟೆನ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ, ಅದರಿಂದ ಸೆಕೆಂಡರಿ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ. ಕಿಡ್ನಿ ಸ್ಟೋನ್ ವಿಚಾರದಲ್ಲಿ ಆಗಲೇ ಹೇಳಿದ್ರೆ ನೀವು ಬಿಯರ್ ಕುಡಿಯೋದ್ರ ಬಗ್ಗೆ ಒಂದು ಮಿತ್ ಇದೆ ಅಂತ. ಸೊ ಇನ್ನು ಕೆಲವರಿಗೆ ಹಳ್ಳಿ ಕಡೆ ನೋಡಿದಾಗ ಹೆಚ್ಚು ಬಾರ್ಲಿ ನೀರು ಕುಡಿಬೇಕು, ಮತ್ತು ಬಾಳೆ ದಿಂಡಲ್ಲಿ ಆ ಮಿಡ್ಲಲ್ಲಿ ಬರುವಂಥ ವಾಟರ್ ಕಂಟೆಂಟನ್ನು ಕುಡಿಬೇಕು, ಅಥವಾ ಬಾಳೆ ದಿಂಡಿನ ನೀರು ಕುಡಿಬೇಕು ಹೇಳ್ತಾರೆ. ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಇದೆಯಾ, ಅಥವಾ ಇಟ್ಸ್ ಜಸ್ಟ್ ಅ ಲಿಕ್ವಿಡ್ ಅಂತ ಹೇಳ್ತೀರಾ, ಹೇಗೆ? See, any liquid which you take in good quantity will reduce kidney stone formation. Be it water, be it barley water, be it ಬಾಳೆದಿಂಡು ವಾಟರ್, be it beer, be it ಆಲ್ಕೋಹಾಲ್, ವಿಸ್ಕಿ, ರಮ್, ಯಾವ್ದಾರು ಆಗಲಿ. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ ಇಟ್ ಶುಡ್ ಬಿ ಅ ವಾಟರ್ ವಿಚ್ ಡಸ್ ನಾಟ್ ಕಂಟೈನ್ ಟೂ ಮಚ್ ಆಫ್ ಸಾಲ್ಟ್. ನೀವು ಎಕ್ಸೆಸಿವ್ ಸಾಲ್ಟ್ ಇರೋವಂಥ ಐಟಮ್ ಮತ್ತೆ ಕೊಟ್ಟರೆ ಆಟೋಮೆಟಿಕಲಿ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಓಕೆ.
ಬೇಕ್ರಿ ಐಟಮ್ಸ್ ಆಗಲಿ ಆರ್ ಪ್ರೊಸೆಸ್ಡ್ ಫುಡ್ ಆಗಲಿ ಅದೆಲ್ಲ. ಬಟ್ ಇಫ್ ಯು ಆರ್ ಟೇಕಿಂಗ್ ಬಾರ್ಲಿ ವಾಟರ್ ಆರ್ ಯು ಆರ್ ಟೇಕಿಂಗ್ ಬಾಳೆ ದಿಂಡಿನ ವಾಟರ್, ಇಟ್ ಡಸಂಟ್ ಹ್ಯಾವ್ ಎನಿ ಅದರ್ ಪ್ರಾಬ್ಲಮ್. ಯು ಕ್ಯಾನ್ ಈಸಿಲಿ ಕನ್ಸ್ಯೂಮ್. ಲಿಕ್ವಿಡ್ ಅಷ್ಟೇ ಅದು. ಪಂಪ್ಕಿನ್ ಅಂತ ಹೇಳ್ತಾರಲ್ಲ, ಪಂಪ್ಕಿನ್ ವಾಟರ್ ಇಸ್ ವೆರಿ ವೆರಿ ಗುಡ್ ಫಾರ್ ಸ್ಟೋನ್ ಡಿಸಲ್ಯೂಷನ್. ಓಕೆ. ಅಂದರೆ ನಮ್ಮ ಬೂದಕುಂಬಳಕಾಯಿ ಇದೆಯಲ್ಲ, ಬೂದಕುಂಬಳಕಾಯಿದು ನೀರು ಕುಡಿಯೋದ್ರಿಂದ ಸ್ಟೋನ್ ಕಮ್ಮಿ ಆಗುತ್ತೆ. ಓಕೆ, ಅಂದರೆ ಸೈಂಟಿಫಿಕಲಿ ಪ್ರೂವನ್, ಪೇಟೆಂಟ್ ಪೇಪರ್ ಇದೆ ಅದ್ರ ಮೇಲೆ. ಓಕೆ ಓಕೆ. ಸೊ ಈ ವಿಚಾರನೂ ಕೂಡ ಕೆಲವರಿಗೆ, ಅಂದರೆ ನನಗೂ ಹೊಸದೇ ಆಗಿತ್ತು. ಬಟ್ ಯೂಶಲಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಬಾರ್ಲಿ ನೀರು ಜಾಸ್ತಿ ಕುಡಿತಾರೆ, ಬಾಳೆ ದಿಂಡಿ ನೀರು ಕುಡಿತಾರೆ. ಬಟ್ ಈ ವಿಚಾರ ನನಗೂ ಗೊತ್ತಿರಲಿಲ್ಲ, ಬೂದ್ ಕುಂಬಳಕಾಯಿ ವಾಟರನ್ನು ಕುಡಿಯೋದ್ರಿಂದ. ನೀವು ಗಂಜಿ ಜಾಸ್ತಿ ಕುಡಿದ್ರೂ ಕಿಡ್ನಿ ಸ್ಟೋನ್ ಕೆಳಗೆ ಹೋಗುತ್ತೆ, ಅದು ನೀರಾಗಿರ್ಬೇಕಷ್ಟೇ. ಬಟ್ ಅದು ಎಷ್ಟು ಸೈಜಲ್ಲಿ ಇರುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಆಬ್ವಿಯಸ್ಲಿ ಕರೆಕ್ಟ್. ಎನಿ ಸೈಜ್ ಮೋರ್ ದನ್ 9 mm ವಿಲ್ ನಾಟ್ ಕಮ್ ಔಟ್ ಆಫ್ ಕಿಡ್ನಿ. ಓಕೆ, ಸಣ್ಣ ಸೈಜಲ್ಲಿ, ಸಣ್ಣ ಸೈಜ್ 3 mm 4 mm 5 mm ನಾವು ಚೆನ್ನಾಗಿ ನೀರು ಕುಡಿದ್ರೆ ಸಿಗಾಕೊಂಡಿಲ್ಲ ಅಂದರೆ ಬಂದ್ಬಿಡುತ್ತೆ. ಓಕೆ ಓಕೆ. ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದ್ದರೆ ಆಡಿಯನ್ಸಿಗೆ, ಮಿತ್ಸ್ ರಿಲೇಟೆಡ್ ಆಗಿ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ಕಿಡ್ನಿ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳು? ಸೊ ಆಶಾವಾದಿಯಾಗಿ ಜೀವನ ಮಾಡೋದು ತುಂಬ ಒಳ್ಳೆಯದು, ನಿರಾಶಾವಾದಿ ಆಗೋಕ್ಕಿಂತ. ಸೊ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿರುತ್ತೆ. ನಮ್ಮ ಡಯೆಟ್ಟಿಂದ, ನಮ್ಮ ಲೈಫ್ ಸ್ಟೈಲಿಂದ, ನಮ್ಮ ಎಕ್ಸಸೈಸ್ ಆಗಲಿ, ನಮ್ಮ ಓವರ್ ಆಲ್ ಹೆಲ್ತ್ ಮೇಂಟೆನೆನ್ಸು ನಮ್ಮ ಕೈಯಲ್ಲಿರುತ್ತೆ. ಯಾರೋ ಹೇಳಿದ್ದನ್ನು ಕೇಳಿ, ಯಾರೋ ಬರೆದಿರೋ ಆರ್ಟಿಕಲ್ ಕೇಳಿ, ಓದಿರೋ ಅಂಥ ಡಾಕ್ಟ್ರನ್ನ ಅಪನಂಬಿಕೆ ಮಾಡ್ಕೊಳ್ಳೋದು ತಪ್ಪು. ಸೊ ಡಾಕ್ಟ್ರುಗಳನ್ನ ನಂಬಿ ಅವ್ರು ನಿಮ್ಮ ಒಳ್ಳೆಯದಕ್ಕೆ ಅಂತಲೇ ನಿಮ್ಮ ಅಡ್ವೈಸ್ ಕೊಡ್ತಾರೆ. ಆಟೋಮೆಟಿಕಲಿ ನೀವು ಯಾವುದೇ ಪ್ರೊಸೆಸ್ಡ್ ಫುಡ್ಡು, ಯಾವುದೇ ಮಾಡಿಫೈಡ್ ಫುಡ್ನ ತೊಗೊಳೋಕ್ಕೆ ಮುಂಚೆ 10 ಸತಿ ಯೋಚನೆ ಮಾಡಿ. ಇದು ಫಿಲ್ಮ್ ರಿವ್ಯೂ ಅಲ್ಲ. ಹೋಗಿ ನೋಡಿದ್ಮೇಲೆ ಫಿಲ್ಮ್ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ನೋಡೋಕ್ಕಾಗಲ್ಲ. ತೊಗೊಂಡಿರೋದು ನಮ್ಮ ಬಾಡಿಗೆ ಹೋಗುತ್ತೆ, ನಮ್ಮ ಆರ್ಗನ್ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಆದಮೇಲೆ ಅದನ್ನು ರಿಪೇರಿ ಮಾಡೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಳೆಯ ಗಾದೆ ಇದೆಯಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಆ ಮಾತಲ್ಲಿ ಕಿಡ್ನಿನ ಆರ್ಗನ್ ಆಗಿ ಮೇಂಟೈನ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಅದನ್ನು ಪ್ರಿವೆಂಟ್ ಮಾಡಿಕೊಂಡು ಡ್ಯಾಮೇಜ್ ಆಗದೇ ಇರೋಂಗೆ ನೋಡ್ಕೊಳ್ಳಿ. ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ನಿಮ್ಮ ಕೈಯಲ್ಲಿದೆ. ಓಕೆ, ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕಿಡ್ನಿ ಆರೋಗ್ಯವನ್ನು ಕಾಪಾಡ್ಕೋಬೇಕು, ನಾವು ಎಲ್ಲಿ ಎಡವ್ತಾ ಇದ್ದೀವಿ, ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳನ್ನು ನಾವು ಇವತ್ತಿಂದ ಕರೆಕ್ಟಾಗಿ ನೋಡಿಕೊಂಡು ಗಮನಿಸಿ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಕಿಡ್ನಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ, ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಮಾಡುವಂಥ ಯಾವೆಲ್ಲ ಮಿಸ್ಟೇಕ್ಸ್ ಕಿಡ್ನಿ ಆರೋಗ್ಯವನ್ನು ಹದಗೆಡಿಸುತ್ತೆ, ಹಾಗೆಯೇ ನಾವು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.